ಭಾನುವಾರದ ಈ ಕಾರ್ಯಕ್ರಮಕ್ಕೆ ಸುಸ್ವಾಗತ. ಜೋಗಿ ಸರ್ ಬೆಳಗ್ಗೆ ತಮಾಷೆ ಮಾಡ್ತಿದ್ರು, ಈ ವಯಸ್ಸಿಗೆ ಬೇಕಾ ಒಂದು ಲವ್ ಸ್ಟೋರಿ ಬರೆಯೋದು ಬೇಕಾ ಅಂತ ಕೇಳ್ತಿದ್ರು. ಮಿಲೇನಿಯಂ ಅಮ್ಮ ಶುರುವಾಗುವ ಮೊದಲು ಆ್ಯಕ್ಚುಲಿ ಇದು ಶುರುವಾಯಿತು ಅಂತ ನಾನು ಕೇಳ್ಬಿಟ್ಟಿದ್ದೆ. ಹೆಂಗೆ ಶುರುವಾಯಿತು? ಜೋಗಿ ಸರ್ ಇದೇ ಪ್ರಶ್ನೆ ಪುಸ್ತಕ ಸಂತೆಯಲ್ಲೂ ಕೇಳಿದ್ರು. ಅಂದ್ರೆ ನನ್ ಕೇಳಿಲ್ಲ, ನಮ್ಮ ಅಮ್ಮನ್ ಕೇಳಿದ್ರು, ಏನ್ ಈ ವಯಸ್ಸಲ್ಲಿ ಇದೆಲ್ಲ ಬದಲಾಗಲ್ಲ ಅಂತ. ನನಗದೇ ಆ ಕತೆ ನಿಮ್ಗೆ ಅದರ ಚಾಪ್ಟರ್ ಆಗಿತ್ತೇನೋ ಅಂತ ಅನಿಸ್ತಿತ್ತು, ಹಂಗಾಗಿ ಕೇಳಿದೆ. 20s ಅಲ್ಲಿ ಆಗುವಂಥದ್ದೊಂದು ಪ್ರೀತಿ. ಸಾರಿ ಜೋಗಿ ಸರ್, ಬಟ್ ನನ್ನ 20s ಅನ್ಫಾರ್ಚುನೇಟ್ಲಿ ನಾನು ಯಾವುದೋ ಒಂದು IT ಕಂಪ್ನಿಲಿ ಕೂತ್ಕೊಂಡು ಕಳೆದಿದ್ದೆ. ನಮ್ಮ ಕಾಲಕ್ಕೆ ನೀನು ಇಷ್ಟಪಡ್ತಾ ಇರೋ ಹುಡುಗ ಹುಡುಗಿ, ಐ ಮಿಡ್ 30s, ತುಂಬ ವಯಸ್ಸಾಗಿಲ್ಲ, ಬಟ್ ನಮ್ಮ ಕಾಲಕ್ಕೆ ಎಲ್ಲಿ ಸಿಕ್ಕಿದ್ರು ನಿಮ್ಮ ಹುಡುಗ ಹುಡುಗಿ. ಆ್ಯಂಡ್ ನಾವು ಹಾಗೆ ಯೋಚನೆ ಮಾಡಿ ನನ್ನ ಹುಡುಗ ಫ್ಲವರ್ಸ್ ತಂದು ಕೊಡ್ತಾನೆ, ನನ್ನ ಹುಡುಗ ಏನೋ ನನ್ನ ಐಸ್ ಕ್ರೀಮ್ ತಿನ್ಸಕ್ಕೆ ಕರ್ಕೊಂಡು ಹೋಗ್ತಾನೆ, ನನ್ನ ಜೊತೆ ವಾಕಿಂಗ್ ಹೋಗ್ತಾನೆ. ಒಂದು ಬ್ರೇಕಪ್ ಬಗ್ಗೆ ತುಂಬಾ ಒಂದು ಇದಿದೆಯಾ ಅಂದ್ರೆ ಭಯ ಇದೆಯಾ ಅಂತ ಕೇಳಿ. ಇಲ್ಲ, ಸಚಿನ್ ನನ್ಗೆ ಬೈತಾ ಇರ್ತಾರೆ ಯಾವಾಗಲೂ, ನೀವು ಒಳ್ಳೆ ಪ್ರೇಮ ಕತೆ ಬರೆಯೋಕ್ಕಾಗಲ್ಲ, ಯಾಕಂದ್ರೆ ನೀವು ಯಾರನ್ನು ಪ್ರೀತಿಸಿದ್ರೆ ಅವ್ರನ್ನ ಮದುವೆ ಮಾಡ್ಕೊಂಡಿದ್ದೀರ ಅನ್ಫಾರ್ಚುನೇಟ್ಲಿ ಅಂತ ಅವ್ರು ಯಾವಾಗ. ಅನ್ಫಾರ್ಚುನೇಟ್ಲಿ ಅದು ಸಚಿನ್ ಮಾತು, ನಂದಲ್ಲ. ಬಹುಶಃ ನೀವು ಖಂಡಿತ ಎಂಜಾಯ್ ಮಾಡ್ತೀರಾ ಅಂತ ಅನಿಸ್ತೀರಿ ಅನ್ಕೋತೀನಿ. ಈ ಸಂವಾದಕ್ಕಾಗಿ ಆ್ಯಂಡ್ ನಿಮ್ಮ ಕಥೆಗಳಿಗೆ ಅಭಿನಂದನೆಗಳು ಮತ್ತು ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಭಾನುವಾರದ ಈ ಕಾರ್ಯಕ್ರಮಕ್ಕೆ ಸುಸ್ವಾಗತ. ಮೇಘನಾ ಸುಧೀಂದ್ರ ಅವರ ಕತೆಗಳನ್ನು ಬರೆದಿದ್ರು ಅಥವಾ ಮತ್ತು ಅನುಭವಗಳು ಅಥವಾ ವಿಷಯಗಳೆಲ್ಲವೂ ಬಂದಿದ್ವು. ಆದರೆ ಬಹುಶಃ ಮೊದಲ ಬಾರಿಗೆ ಅವರು ಒಂದು ಪ್ರೇಮ ಕತೆ ಬರೆದಿದ್ದಾರೆ. ಅಂದರೆ ಪ್ರೇಮ ಕಥೆಯ ಒಂದು ಸಂಕಲನನೇ ಬರೆದಿದ್ದಾರೆ. ಹಾಗಾಗಿ ಜೋಗಿ ಸರ್ ಬೆಳಗ್ಗೆ ತಮಾಷೆ ಮಾಡ್ತಿದ್ರು, ಈ ವಯಸ್ಸಿಗೆ ಬೇಕಾ ಒಂದು ಲವ್ ಸ್ಟೋರಿ ಬರೆಯೋದು ಬೇಕಾ ಅಂತ ಕೇಳ್ತಿದ್ರು. ಅಂದರೆ ಮದುವೆ ಆಯಿತು, ಮಕ್ಕಳಾಯಿತು, ಈಗ ಲವ್ ಸ್ಟೋರಿಗಳು ಬೇಕಾ ಅಂತ ತಮಾಷೆ ಮಾಡ್ತಿದ್ರು. ಹಾಗಾಗಿ ಬಹುಶಃ ಅಂದರೆ ಪ್ರೇಮ ಕಥೆಗಳಿಗೆ ಕೊನೆಯುಂಟೆ ರಾಧಾ ಮಾಧವರು ಇರೋ ತನಕ ಅಂತ. ಅಂದರೆ ಪ್ರೇಮ ಕಥೆಗಳು ಅಂದರೆ ಪ್ರೇಮಕ್ಕೂ ಸಂಸಾರಕ್ಕೂ ಸಂಬಂಧ ಇಲ್ಲ ಅಂತ ನಾವು ಸುಮಾರು ಸಲ ಅಂದ್ಕೋತೀವಿ. ಹಾಗಾಗಿ ಆ ಥರದ ಒಂದು ಪ್ರೇಮ ಅಂತ ಬಂದಾಗ ಅದು ಅಂದರೆ ತುಂಬ ಸಹಜವಾಗಿ ಬಹಳ ಬೇರೆ ಬೇರೆ ವಯಸ್ಸಿಗೆ ಬೇರೆ ಬೇರೆ ಥರದವಾಗಿ ತಾಗುವ ಒಂದು ವಿಷಯ. ಆ ಥರದ ಒಂದು ಅನುಭವದ ಒಂದು ಗುಚ್ಛ, ಒಂದು 10 ಕಥೆಗಳ ಒಂದು ಸಂಕಲನ ಬಿಡುಗಡೆಯಾಗಿದೆ. ಆ ಕಥೆಯ ಸಂಬಂಧಪಟ್ಟಂತೆ ಕಥೆಯನ್ನು ಹೇಳಿದೆ, ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಕ್ಕೆ ನಾನು ಶುರು ಮಾಡೋಣ ಅಂತಿದ್ದೀನಿ. ನನಗೆ ಗೊತ್ತಿರೋ ಪ್ರಕಾರ ನೀವು ಮಿಲೇನಿಯಂ ಅಮ್ಮ ಶುರುವಾಗುವ ಮೊದಲು ಆ್ಯಕ್ಚುಲಿ ಇದು ಶುರುವಾಯಿತು ಅಂತ ನಾನು ಕೇಳ್ಬಿಟ್ಟಿದ್ದೆ. ಹೆಂಗೆ ಶುರುವಾಯಿತು? ನಮಸ್ಕಾರ ಎಲ್ಲರಿಗೂ. ಪುಸ್ತಕ ಬಿಡುಗಡೆ ಬಂದಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು. ಜೋಗಿ ಸರ್ ಇದೇ ಪ್ರಶ್ನೆ ಪುಸ್ತಕ ಸಂತೆಯಲ್ಲೂ ಕೇಳಿದ್ರು. ಅಂದ್ರೆ ನನ್ ಕೇಳಿಲ್ಲ, ನಮ್ಮ ಅಮ್ಮನ್ ಕೇಳಿದ್ರು, ಏನ್ ಈ ವಯಸ್ಸಲ್ಲಿ ಇದೆಲ್ಲ ಬದಲಾಗಲ್ಲ ಅಂತ. ನೋಡೋಣ ಸರ್, ಪುಸ್ತಕ ಓದಿ ಬರ್ದಿರೋದು ಸಾರ್ಥಕ ಆಯ್ತೋ ಇಲ್ಲ ಏನಾಯ್ತು ಅಂತ ಗೊತ್ತಾಗುತ್ತೆ. ಆ್ಯಕ್ಚುಲಿ ಹರಿವು ಪುಸ್ತಕ ಓಪನ್ ಆದಾಗ ರತೀಶ್ ಅವರು ಹೇಳಿದರು, ನೀವು ಏನು ಪ್ರೇಮ ಕಥೆಗಳನ್ನು ಬರಿಬೇಕು ಅಂದರೆ ಆ್ಯಸ್ ಅ ಪಬ್ಲಿಷರ್ ಅವ್ರಿಗೆ ಅದೇ ಜಾಸ್ತಿ ಸೇಲ್ ಆಗುತ್ತೆ, ಥ್ರಿಲ್ಲರ್ ಮತ್ತೆ. ಸೊ ನನ್ನ ಮುಖ ನೋಡಿದ್ರೆ ಥ್ರಿಲ್ಲರ್ ಬರೆಯೋ ಥರ ಕಾಣಿಸ್ತಿರ್ಲಿಲ್ಲ ಅನ್ಸುತ್ತೆ. ಅದಕ್ಕೆ ಪ್ರೇಮ ಕಥೆಗಳನ್ನು ಬರೆದುಕೊಡಿ ಅಂದರೆ ಇನ್ನೊಂದು 4-5 ವರ್ಷದ ಹಿಂದೆ ಸ್ವಲ್ಪ ಇನ್ನೋಸೆಂಟಾಗಿ ಕಾಣಿಸ್ತಿದ್ದೆ ನಾನು. ಅದಕ್ಕೆ ಹಂಗೆ ಕೇಳಿದ್ರು. ಆಮೇಲೆ ನಾನು ಮಕ್ಕಳು ಎಲ್ಲ ಹುಟ್ಟಿದ ಮೇಲೆ ಅವ್ರು ಮತ್ತೆ ಫೋನ್ ಮಾಡಿದ್ರು, ಏನು ನೀವು ಬ್ರೇಕ್ ತಗೊಂಡ್ರಾ ಹೇಗೆ ಅಂತ. ಇಲ್ಲ, ನನ್ಗೆ ಇದೊಂದು ಮಿಲೇನಿಯಲ್ ಅಮ್ಮ ಅಂತ ಬರ್ದಿದ್ದೀನಿ, ಅದನ್ನ ಫಸ್ಟ್ ಪಬ್ಲಿಷ್ ಮಾಡೋಕ್ಕಾಗತ್ತಾ ಅಂತ ಕೇಳಿದೆ. ಹೋಗಿ ನೀವೇನು ಬರೆದಿದ್ದೀರೋ ಅದು ಫಸ್ಟ್ ಹೊರಗೆ ಹಾಕಿ ಆಮೇಲೆ ಬೇಕಾಗಿದ್ದನ್ನು ಬರೀರಿ ಅಂತ. ಸೊ ಮಿಲೇನಿಯಲ್ ಅಮ್ಮ ಒಂಥರ ಇದು ಬರೆಯೋದಕ್ಕೆ ಅದು ಹೊರಗೆ ಬರಬೇಕಾಗಿತ್ತು. ಸೊ ಹಾಗೆ ಬಂದಿದ್ದು. ಇದು ಮೊದಲು ಬಂತ, ಅದು ಮೊದಲು ಬಂತ? ಬರೆದಿರೋದ್ರಲ್ಲಿ ಯಾವುದು? ಇದು ಕೆಲವುದು ಶುರು ಆಗಿತ್ತು, ಅದು ಮುಗಿಲಿಲ್ಲ. ಆಮೇಲೆ ನಾನು ಮಾಮಿ ಮೋಡಿಗೆ ಹೋಗಿದ್ದೆ, ಬಟ್ ಮಾಮಿ ಮೋಡಿಂದ ಹೊರಗೆ ಬರ್ಬೇಕಂತ ಅದು ನನ್ನ ಸ್ನೇಹಿತರು ಮನೆಯವರ ಫಸ್ಟು ಅದನ್ನ ಬರೆದ್ಬಿಡು, ಆಮೇಲೆ ನಿಮ್ ಕಾಟ ತಡ್ಕೊಳಕ್ಕಾಗ್ತಿಲ್ಲ ಮಿಲೇನಿಯಲ್ ಅಮ್ಮ ಬರೆಯೋ ತನಕ ಅಂತ ಬರ್ಸಿದ್ದು. ಆಮೇಲೆ ಇದು ಅರ್ಧಂಬರ್ಧ ಬರೆದು ಆಮೇಲೆ ಈಗ ಪೂರ್ತಿ ಮಾಡಿದ್ದು ಕಾದಲ್ ಕಥೆಗಳು. ಸುಮಾರು ಎಷ್ಟು ಅವಧಿಯಲ್ಲಿ ಈ ಕಥೆಗಳನ್ನ ನೀವು? ನಾನು ಜನರಲಿ ಡೆಡ್ಲೈನ್ ಕೆಲಸ ಮಾಡ್ತೀನಿ. ನಾನು ಐ ಟಿಯಲ್ಲಿ ಕೆಲಸ ಮಾಡ್ತಾ ಇದ್ರಿಂದ ಒಂದು 4 ವಾರದಲ್ಲಿ ಬರೆದ ಕಥೆಗಳಿವು. ಯಾಕೆ ಅಂದರೆ ಅದು ಪ್ರತಿ ತಿಂಗಳು ಪ್ರತಿ
2 ವಾರಕ್ಕೂ ರತೀಶ್ ಫೋನ್ ಮಾಡ್ತಿದ್ರು, ಆಯ್ತಾ ಕತೆ ಬರ್ದ ಆರಾಮಾಗಿ ಬರೆಯೋಣ ಅಂತ ಹಾಗೆ ಕೂತ್ಕೊಂಡಿದ್ದೆ. ಬಟ್ ಕೂತ್ಕೊಂಡು ಪಟ್ಟಾಗಿ ಬರೆದಿದ್ದು 4 ವಾರದಲ್ಲಿ ಹಾಗೆ ಬರೆದಿದ್ದು. ಅದನ್ನೇ ಹೇಳಕ್ ಮಾಡಿದೆ. ಇದರಲ್ಲಿ ನೀವು ಮೊದಲ ಕಥೆಯನ್ನು ತಗೊಂಡು ನೋಡಿದ್ರೆ ಅದನ್ನ ಹೆಸರು ನೆನಪಾಗ್ತಿಲ್ಲ. ಆ ಮೊದಲ ಕಥೆಯನ್ನ ತೆಗೆದು ನೋಡಿದ್ರೆ ನಿಮ್ಗೆ ಅದು ಮಿಲೇನಿಯಲ್ ಅಮ್ಮನ ಒಂದು ಚಾಪ್ಟರ್ ತರ ಕಾಣಿಸುತ್ತೆ. ಅಂದ್ರೆ ಒಂದು ಲವ್ ಸ್ಟೋರಿನೇ ಅದು. ಆದ್ರೆ ಅದರ ಆ ಒಂದು ಶೇಡ್ ಇದೆ. ಅಂದ್ರೆ ಅದರಲ್ಲಿ ಒಂದು ಟ್ರಿಪ್ಲೆಟ್ ಬರುತ್ತೆ. ಅಂದ್ರೆ ಒಂದು ತ್ರಿವಳಿಗಳನ್ನ ಹೆತ್ತ ಒಬ್ಳು ಅಮ್ಮ, ಅವಳು ತನ್ನ ದೇಹ ಮತ್ತು ತನ್ನ ಇಡೀ ಮನಸ್ಸು ಅಥವಾ ಯಾವುದೇ ಒಂದು ಪ್ರೇಮ ಯಾವುದನ್ನು ಹೇಳ್ತೀವಲ್ಲ ನಾವು, ರೇಜಿಗೆ ಬಂದಂತ ಒಂದು ಮೂಮೆಂಟ್ ಅಲ್ಲಿ ಪ್ರೇಮ ಅನ್ನೋದು ಅಂದ್ರೆ ಎಷ್ಟು ಒಂದು ಬೇಡದೇ ಇರುವ ಮತ್ತು ಕಿರಿಕಿರಿ ಮಾಡುವ ಸಂಗತಿ ಆಗತ್ತೆ ಅನ್ನೋದನ್ನ ನೀವು ಆ ಕಥೆಯಲ್ಲಿ ತಂದಿದ್ದೀರಿ. ನನಗದೇ ಆ ಕತೆ ನಿಮ್ಗೆ ಅದರ ಚಾಪ್ಟರ್ ಆಗಿತ್ತೇನೋ ಅಂತ ಅನಿಸ್ತಿತ್ತು, ಹಂಗ ಕೇಳಿದೆ. ಇಲ್ಲ ಅಂದ್ರೆ ಸೊ ಪ್ರೀತಿ ಅನ್ನೋದು ನಾವು ಜನರಲಿ ಅದನ್ನ ರೆಸ್ಟ್ರಿಕ್ಟ್ ಮಾಡ್ಬಿಡ್ತೀವಿ ಒಂದು ಏಜ್ಗೆ. ಈ ಒಂದು ಟೀನೇಜ್ ಅಥವಾ 20s ಅಲ್ಲಿ ಆಗುವಂಥದ್ದೊಂದು ಪ್ರೀತಿ, ಸಾರಿ ಜೋಗಿ ಸರ್, ಅದೇ ಬಹಳ ರೋಚಕವಾಗಿರುತ್ತೆ, ಅದೇ ಬಹಳ ಚೆನ್ನಾಗಿರುತ್ತೆ, ಅದನ್ನ ಓದಕ್ಕೆ ಅಥವಾ ಅದನ್ನ ಅನುಭವಿಸೋದೇ ಬಹಳ ಸುಂದರವಾಗಿರುತ್ತೆ ಅನ್ನೋದನ್ನ ನಾವು ಐ ಥಿಂಕ್ ಅದು ಕಾವ್ಯಾತ್ಮಕವಾಗಿ ವಿ ಆಲ್ ಲುಕ್ ಗುಡ್ ಇನ್ ಆರ್ 20s. ನಾವು ಎಷ್ಟೇ ಆಕ್ಚುಲ್ ಆಗಿ ನಾವು ಹೆಂಗಿರ್ತೀವಿ ಅಂತ 30s ಬಂದಾಗ ಗೊತ್ತಾಗುತ್ತೆ. ಕೆಲವರು ತುಂಬ ಜೆನೆಟಿಕಲಿ ವೆರಿ ಬ್ಯೂಟಿಫುಲ್ ಪೀಪಲ್ ಇರ್ತಾರೆ, ಬಟ್ ಸೊ ಆ ರೆಸ್ಟ್ರಿಕ್ಷನ್ ಇರುತ್ತೆ. ಬಟ್ ಇದು ಅಮ್ಮಂದರು ಮಕ್ಕಳು ಹುಟ್ಟಿದ ಮೇಲೆ ದೇ ಆಲ್ ಟಾಕ್ ಅಬೌಟ್ ಈ ಥರದ ಒಂದು ಇಂಟಿಮೆಸಿ ಆಗಲಿ ಪ್ರೀತಿ ಆಗಲಿ ಅದ್ರ ಬಗ್ಗೆ ಮಾತಾಡ್ತಾರೆ. ಅಂದರೆ ಅಟ್ಲೀಸ್ಟ್ ಹೆಣ್ಮಕ್ಳು ಅದನ್ನ ಓಪನ್ ಆಗಿ ಹೇಳ್ಕೊತಾರೆ. ಅದು ಗಂಡಸರಿಗೆ ಅಂದರೆ ಅವ್ರ ಗಂಡಗೆ ಅದು ಒಂದೊಂದ್ಸಲ ಗೊತ್ತಿರಲ್ಲ. ಅದನ್ನ ಮಾತಾಡ್ಕೊಳ್ಳುವಾಗ ಐ ಫೆಲ್ಟ್ ಈ ಪ್ರೀತಿಯನ್ನ ಯಾರು ಎಕ್ಸ್ಪ್ಲೋರ್ ಮಾಡಿಲ್ಲ ಜನರಲಿ. ಅದು ಮದುವೆ ಆಗೋ ತನಕ ಹಾಗೆ ಅಲ್ಲಿ ತನಕ ಪ್ರೀತಿ ಅಂತ ಹೇಳ್ಬಿಟ್ಟು, ಇಲ್ಲ ಅಂದ್ರೆ ಮದುವೆ ಆದ್ಮೇಲೆ ಒಂದು ದಂಪತಿಗಳು ಆ ಥರದ ಪ್ರೀತಿ, ನಿನಗೆ ಎಲ್ಲ ಏನೇನ್ ಬೇಕೋ ಅದನ್ನ ಮಾಡ್ಕೊಂಡಿರ್ತೀನಿ ಅಥವಾ ಹೆಂಡತಿ ಪರವಾಗಿಲ್ಲ ಖುಷಿಯಾಗಿರ್ಲಿ ಅಂತೆಲ್ಲ ತೆಗೆಸ್ಕೊಡ್ತೀನಿ, ಅಷ್ಟಕ್ಕೆ ರೆಸ್ಟ್ರಿಕ್ಟ್ ಆಗ್ಬಿಟ್ಟಿದೆ. ಸೊ ನಮ್ಗೆ ಲಿಟ್ರೇಚರು ಸ್ವಲ್ಪ ಹಂಗೆ ಇದೆ. ಮದುವೆಗೆ ಮುಂಚೆ ಪ್ರೀತಿ, ಮದುವೆ ಆದ್ಮೇಲೆ ಜವಾಬ್ದಾರಿ ಆ ಥರದ್ದೇ ಹೋಗಿದೆ. ಸೊ ಐ ಥಾಟ್ ಇದನ್ನ ಎಕ್ಸ್ಪ್ಲೋರ್ ಮಾಡಿಲ್ಲ, ಹಾಗಾಗಿ ಅದ್ರ ಚಾಪ್ಟರ್ ಅಂತ ಬರೀಲಿಲ್ಲ ನಾನು. ಇದು ಮೊದಲನೇ ಕಥೆಯೂ ಆಗಿರ್ಲಿಲ್ಲ. ಮೇ ಬಿ ಇದನ್ನ ಎಡಿಟ್ ಅಂದ್ರೆ ಇದನ್ನ DTP ಎಲ್ಲ ಮಾಡಿ ಸರಿ ಮಾಡಿದ್ದೆಲ್ಲ ಪ್ರಸಾದ್, ಈಗ ಈಗ ಬುಬ್ರಹ್ಮದಲ್ಲಿ ಕೆಲಸ ಮಾಡ್ತಾರೆ, ಈಗ ಹರಿಬೂದಲ್ಲಿ ಇದ್ರು. ಸೊ ಅವರು ಅದನ್ನ ಫಸ್ಟ್ ಹಾಕಿದ್ರು, ಇಲ್ಲ ಮೇಡಮ್ ಅದು ಮಿಲೇನಿಯಲ್ ಅಮ್ಮ ಓದುಗರಿಗೆ ಇದು ಕನೆಕ್ಟ್ ಆಗುತ್ತೆ ಅನ್ನೋದಕ್ಕಾಗಿ ಇದನ್ನ ಮೊದಲು ಹಾಕಿದ್ದು. ಬಟ್ ದಿಸ್ ವಾಸ್ ಅನ್ ಅನ್ಎಕ್ಸ್ಪ್ಲೋರ್ಡ್ ಲವ್ ಫಾರ್ ಮೀ. ಅಂದ್ರೆ ದ ಫಸ್ಟ್ ಇಂಟಿಮೆಸಿ ಆಫ್ಟರ್ ಹ್ಯಾವಿಂಗ್ ಚಿಲ್ಡ್ರನ್. ಇಟ್ಸ್ ಅ ವೆರಿ ವೆರಿ ಡಿಫರೆಂಟ್ ಸಿನಾರಿಯೋ. ಆಕ್ಚುಲಿ ಆ ಕತೆ ತುಂಬಾ ಚೆನ್ನಾಗಿದೆ. ನಾನು ಆಕ್ಷೇಪದಿಂದ ಹೇಳಿದ್ದಲ್ಲ, ಆ ಕತೆ ಬಹಳ ಚೆನ್ನಾಗಿರೋದು ಆ ಒಂದು ಮೂಮೆಂಟ್ ಅಲ್ಲಿ ಒಂದು ಹೆಣ್ಣಿನ ದೇಹ ಅಥವಾ ಮನಸ್ಸಲ್ಲಾಗುವ ಬದಲಾವಣೆಗಳು ಮತ್ತು ಆ ಕಿರಿಕಿರಿಗಳಿದಾವಲ್ಲ, ಅದನ್ನ ಪ್ರೇಮ ಹೆಂಗೆ ಮಾಯಿಸುತ್ತೆ ಅಂದ್ರೆ ಮರೆಸುತ್ತೆ ಅನ್ನೋದನ್ನ ತುಂಬಾ ಚೆನ್ನಾಗಿ ಆ ಕತೆ ಒಂದು ಕೊಡುತ್ತೆ. ಅಂದ್ರೆ ಆ ಒಂದು ಪ್ರೇಮ ಕಥೆಯ ಒಂದು ಬೇರೆ ತರದ ಒಳಗು ಅಂತ ಅನಿಸ್ತು ನನಗೆ. ಇದರ ಹೊರತಾಗಿ ಅಂದ್ರೆ ಇದರಲ್ಲಿರುವ ತುಂಬಾ ಕಥೆಗಳು ಒಂದು ಬೆಂಗಳೂರಿನ ಒಂದು ಟ್ರಾವೆಲ್ ಕಥೆಗಳಿದಾವೆ. ಅಂದ್ರೆ ನಿಮ್ದು ಸುಮಾರು ಕಥೆಗಳಲ್ಲಿ ಬಾರ್ಸಿಲೋನಾ ಬರುತ್ತೆ ಅಥವಾ ಬೆಂಗಳೂರು ಬರುತ್ತೆ. ಬೆಂಗಳೂರಿನ ಅಂದ್ರೆ ನನಗೂ ಅಂದ್ರೆ ನಾವೊಂದು 25 ವರ್ಷ ಬೆಂಗಳೂರಿಗೆ ಬಂದವರು, ಬಟ್ ಅಂದ್ರೆ ನೀವು ಬೆಂಗಳೂರಲ್ಲೇ ಹುಟ್ಟು ಬೆಳೆದು ಅಂದ್ರೆ ಬೆಂಗಳೂರನ್ನ ಅಂದ್ರೆ ಇಲ್ಲೂ ಕೂಡ ಜಯನಗರದ ಹುಡುಗಿನ ಮತ್ತೆ ಬರ್ತಾಳೆ. ಹಾಗೆ ಒಂದು ಬೆಂಗಳೂರಿನ ಒಂದು ಪ್ರೇಮದ ಮುಖ ಇದೆಯಲ್ಲ, ಅದು ಇದರಲ್ಲಿ ಸುಮಾರು ಕಾಣಿಸ್ತು ನನಗೆ. ನಿಮಗೆ ಇಲ್ಲಿ ಬರೀದೇ ಇರುವ ಅಥವಾ ಈ ಬರೆಯೋದಕ್ಕೆ ಇನ್ಫ್ಲೂಯೆನ್ಸ್ ಆದ ಯಾವ್ದಾದ್ರೂ ಘಟನೆ ಬೆಂಗಳೂರಿನ ಒಂದು ಕ್ಷಣಗಳು ನೆನಪಾಗತ್ತೆ ಅದು? ಸೊ ಒಂದ್ ಕಥೆಯಲ್ಲಿ ಕ್ವಿಸ್ ಕಲ್ಚರ್ ಬಗ್ಗೆ ಬರ್ತಿದ್ದೀನಿ. ಸೊ ಬೆಂಗಳೂರಲ್ಲಿ ಇಟ್ಸ್ ಅ ವೆರಿ ವೆರಿ ಬಿಗ್ ಕ್ವಿಸ್ ಕಲ್ಚರ್ ಇದೆ. ಕರ್ನಾಟಕ ಕ್ವಿಸ್ ಅಸೋಸಿಯೇಷನ್ ಅಂತ ಇದೆ. ಅಲ್ಲಿನ ಸುಮಾರು ಕ್ವಿಸ್ಗಳನ್ನ ನಾನು ಆನ್ಲೈನ್ ಅಟೆಂಡ್ ಮಾಡಿದ್ದೀನಿ. ಇಲ್ಲಾಂದ್ರೆ ಇಲ್ಲಿ ಹರಿವು ಕೆಳಗಡೆ ಇದ್ದ ಜಾಗದಲ್ಲಿ ಮುನ್ನೋಟ ಅಂತ ಒಂದು ಪುಸ್ತಕ ಅಂಗಡಿ ಇತ್ತು, ವಸಂತ ಶೆಟ್ಟರ್ ನಡೆಸ್ತಾ ಇದ್ರಲ್ಲ, ಅಲ್ಲಿ KQ ಸುಮಾರು ಜನ ಬಂದು ಬೆಂಗಳೂರಿನ ಬಗ್ಗೆ, ಆಗ ಬೆಂಗಳೂರಿನ ಇತಿಹಾಸ ಅಂತ ಒಂದು ದೊಡ್ಡ ಪುಸ್ತಕ ಅಂಕಿತಾದವ್ರು ಪ್ರಕಟ ಮಾಡಿದ್ರು. ಸೊ ಆಗ ಅಲ್ಲಿ ಬೆಂಗಳೂರು ಬಗ್ಗೆ ಒಂದಷ್ಟು ಮಾತುಗಳೆಲ್ಲ ಆಡ್ತಾ ಇದ್ರು. ಅದ್ರಲ್ಲಿ ಒಂದಷ್ಟು ಕ್ವಿಸ್ ಇದ್ದಾಗೆಲ್ಲ ನನ್ಗೆ ಸುಮಾರು ಗೊತ್ತಿತ್ತು, ನಂಗೆ ಫುಲ್ ಖುಷಿ ಆಗುತ್ತೆ. ಬಟ್
ಅದು ಆ ಕ್ವಿಝಿಂಗ್ ಕಲ್ಚರ್ ಬಗ್ಗೆ ಏನು ಗೊತ್ತಿಲ್ಲ. ಸೊ ಐ ಥಾಟ್ ಓಕೆ ಇಲ್ಲಿ ಆಮೇಲೆ ಅದು ಸುಮಾರು ಪ್ರೇಮ ಕಥೆಗಳು ಆಗಿದೆ ಕ್ವಿಜ್ ಕಲ್ಚರಲ್ಲಿ. ಕ್ವಿಜ್ಗೆ ಹೋಗುವಂಥ ತುಂಬ ಜನ, ನಾನು ಸುಮಾರು PUCಲೆಲ್ಲ ಕ್ವಿಝಲ್ಲಿ ತುಂಬ ಪಾರ್ಟಿಸಿಪೇಟ್ ಮಾಡ್ತಿದ್ದೆ. ಸೊ ಹಾಗೆ ಅಲ್ಲಿ ಭೇಟಿ ಆದವರು ಅಥವಾ ಈ ಇದರಲ್ಲಿ ಏನು ಡಿಬೇಟ್ಗಳಲ್ಲಿ ಭೇಟಿ ಆದವರು ಆ ಥರದ ಪ್ರೇಮ ಕಥೆಗಳು ನಡೀತಾ ಇತ್ತು. ಆ್ಯಂಡ್ ಹಿಯರ್ ಇಟ್ ವಾಸ್ ಮೋರ್ ಆಫ್ ಒಂದು ಏಜ್ ಆದಮೇಲೆ, ಒಂದು 24-25 ಆದಮೇಲೆ ಪ್ರೀತಿ ಆಗುತ್ತಲ್ಲ, ಅವಾಗ ಅದು ತುಂಬ ಆನೆಸ್ಟ್ ಆಗಿ ಆಗ್ತಾಯಿದ್ರು ತಪ್ಪಿಸ್ಕೊಂಡು ಓಡೋಗ್ತಾ ಇರ್ತೀವಿ. ಅಂದರೆ ನಮಗೇನೋ ಆಗಿದ್ದ ಹಿಂದಿನ ಘಟನೆಯಲ್ಲಿ ಆಗಿದ್ದಂಥ ನೋವುಗಳಿಂದ. ಸೊ ಅದು ಸುಮಾರಾಗಿ ನನ್ನ ತಲೆ ತಿರುಗ್ತಾ ಇತ್ತು. ಆ್ಯಂಡ್ ಆ ಹಿನ್ನೆಲೆಗೋಸ್ಕರ ಆ ಕ್ವಿಝಿಂಗ್ ಕಲ್ಚರ್ ಇಟ್ಕೊಂಡು ಬರೆದಿದ್ದಂಥ ಕತೆ ಅದು. ಸೊ ದಟ್ ಸೈಡ್ ಕೈಂಡ್ ಆಫ್ ಇನ್ಸ್ಪೈರ್ಡ್ ಮೀ ಟು ರೈಟ್. ಅದಿರ್ಬೋದು ಅಥವಾ 500A ನಾನು ದಿನಾ ಟ್ರಾವೆಲ್ ಮಾಡ್ತಾ ಇದ್ದಿದ್ದು ಬಸ್ ಅದು. ರಾಗಿಗುಡ್ಡದಿಂದ ಕಾಡುಬೀಸನಹಳ್ಳಿ ಪ್ರೆಸ್ಟೀಜ್ ಟೆಕ್ ಪಾರ್ಕ್. ಸೊ ಅಲ್ಲಿ ಸುಮಾರು 1-1.5 ಗಂಟೆ, ವಾಪಸ್ ಬರ್ಬೇಕಾದ್ರಂತೂ 2 ಗಂಟೆ. ಸಿಲ್ಕ್ ಬೋರ್ಡ್ ಆಗ ಈಗಿನಷ್ಟು ಚೆನ್ನಾಗಿರ್ಲಿಲ್ಲ. ಸೊ ಅಲ್ಲೇ ಎಷ್ಟೊಂದು ಪ್ರೇಮ ಕಥೆಗಳು ನಡೆದು ಮುಗಿದು ಬ್ರೇಕಪ್ ಆಗಿ ಸುಮಾರಾಗಿ ಎಲ್ಲ ಆಗಿದ್ದು ಕಣ್ಣಾರೆ ನೋಡಿದ್ದೆ. ಸೊ ಅದೇ ಬಿಲ್ಡಿಂಗಲ್ಲಿ ಆಫೀಸ್ನಲ್ಲಿದ್ದ 3-4 ಫ್ಲೋರಲ್ಲಿ ಸಿಕ್ಕಿ, ಆಮೇಲೆ ಆಟೋದಲ್ಲಿ ಒಟ್ಟೊಟ್ಟಿಗೆ ಹೋಗಿ ಇಂಥದ್ದೆಲ್ಲ ಕಂಡಿದ್ದೀನಿ, ನೋಡಿದ್ದೀನಿ. ಸೊ ಅದೆಲ್ಲ ನನಗೆ ನಾನು ನೋಡಿದ ಜಗತ್ತದು. ಅಂದರೆ ನನ್ನ 20sಲ್ಲಿ, ಈಗ ನಿಮ್ಮ 20sನಲ್ಲಿ ಕೇಳಿದ್ರೆ ನೀವು ಅಗಾಧವಾಗಿ ಓದಿದ್ರಿ, ಲೈಬ್ರರಿಗಳಲ್ಲಿ ಕಳೆದಿದ್ರಿ, ಅಥವಾ ನೀವು ಪ್ರೀತಿನೇ ಮಾಡ್ತಿದ್ರೇನೋ ಗೊತ್ತಿಲ್ಲ. ಬಟ್ ನನ್ನ 20s ಅನ್ಫಾರ್ಚುನೇಟ್ಲಿ ನಾನು ಯಾವುದೋ ಒಂದು IT ಕಂಪ್ನಿಲಿ ಕೂತ್ಕೊಂಡು ಕಳೆದಿದ್ದೆ. ಆ ಒಂದು ಕ್ಯೂಬಿಕಲಲ್ಲಿ, AC-ಯಲ್ಲಿ ಕನ್ನಡವನ್ನೇ ಮಾತಾಡದೇ ಇರುವ ಜನರ ಮಧ್ಯೆ ಕಳೆದಿರೋದ್ರಿಂದ ಆ ಕಥೆಗಳು ಸುಮಾರಾಗಿ ಬಂದವು. ಅದೇ ನನಗೆ ಈ ಕಥೆಯಲ್ಲಿ ಇದಾಗಿದ್ದು ಒಂದು ಬೆಂಗಳೂರಿನ ಬಹಳ ಅಂದರೆ ಬೇರೆಯ ಒಂದು ಫ್ಲೇವರ್ಗಳಿದಾವಲ್ಲ. ಅಂದರೆ ಯೂಶ್ವಲಿ ನಮ್ಮ ಟ್ರಾಫಿಕ್ಕು ಈ ಥರ ಬೆಂಗಳೂರನ್ನ ನಾವು ಏನು ಹೇಳ್ತೀವಿ ಅಂದರೆ, ನಾವು ಬೆಂಗಳೂರನ್ನ ನಾವು ನೋಡೋದು ಯಾವಾಗಲೂ ಒಂದು IT ಸಿಟಿನೋ ಅಥವಾ ಒಂದು ಜಾಬಿಗೋಸ್ಕರ ಒಂದು ನಗರ ಅನ್ನೋ ಥರ ನೋಡ್ತೀವಿ. ಆದರೆ ನೀವು ಒಂದು ಇಲ್ಲೇ ಹುಟ್ಟು ಬೆಳೆದವರಾಗಿ ಒಂದು ಸಿಟಿಯನ್ನು ಒಂದು ನಿಮ್ಮ ಪ್ರೇಮದ ಒಂದು ಜಾಗ ಕೂಡ ಆಗಿ ನೋಡಿರೋದು ನನಗೆ ಇದರಲ್ಲಿ ಸುಮಾರು ಕಥೆಗಳು ಆ ಥರದ ಒಂದು ಫ್ಲೇವರನ್ನು ಕೊಟ್ಟವು. ನನಗೆ ಬೆಂಗಳೂರು ಬಗ್ಗೆ ಯಾವಾಗಲೂ, ಅಂದರೆ ಬೆಂಗಳೂರು ಅಂತಲ್ಲ, ಯಾವುದೇ ಸಿಟಿಗಳ ಬಗ್ಗೆ ಜೋಗಿ ಸರ್ ಬರೆದಿದ್ರು ಅಂತ ಅನ್ಸುತ್ತೆ, ಅಥವಾ ಯಾವುದೊಂದು ಗೊತ್ತಿಲ್ಲ ನನಗೆ. ಒಂದು ತುಂಬ ನನಗೆ ಭಾಳ ಫೇವರೇಟ್ ಕತೆ ಒಂದಿದೆ. ಆ ಕಥೆಯಲ್ಲಿ ಏನಾಗುತ್ತೆ ಅಂದರೆ, ಅವನು ಇಬ್ಬರು ಎಲ್ಲೋ ಸಿಗ್ತಾರೆ, ಇದೇ ಥರ ಎಲ್ಲೊಂದು ಆಕಸ್ಮಿಕವಾಗಿ ಒಂದು ಅಪರಿಚಿತರಾಗಿ ಸಿಗ್ತಾರೆ. ಆ್ಯಂಡ್ ಇಬ್ಬರು ಸರಿ ಹೋಗೋಣ ಅಂತ ತಮ್ಮ ಮನೆಗೆ, ಅವಳ ಮನೆಗೆ ಕರ್ಕೊಂಡು ಹೋಗ್ತಾರೆ. ಅವಳು ಕರ್ಕೊಂಡು ಹೋದರೆ ಯಾವುದೋ ಒಂದು ಅಪಾರ್ಟ್ಮೆಂಟಲ್ಲಿ ಒಂದು ಮನೆಗೆ ಹೋಗ್ತಾರೆ. ಅಪಾರ್ಟ್ಮೆಂಟಲ್ಲಿ ಮನೆಗೆ ಅದು ಯಾವುದೋ ಒಂದು ಫ್ಲೋರು, ಅಂದರೆ ಯಾವುದೋ ಒಂದು 5ನೇ 6ನೇ ಮಾಡಿಯಲ್ಲಿರುತ್ತೆ. ಅಲ್ಲಿಗೆ ಬಂದು ಅವರು ಅಂದರೆ ಒಂದು ಅವರು ಇಂಟಿಮೇಸಿ ಒಂದು ಶುರುವಾಡಬೇಕು ಅನ್ನೋಷ್ಟೊತ್ತಿಗೆ ಅವಳು ಹೇಳ್ತಾಳೆ, ಒಂದು ಕಾಫಿ ಕುಡಿಬೇಕು ಅಂತ ಅನಿಸ್ತಿದೆ, ಬಟ್ ಹಾಲು ಖಾಲಿ ಆಗಿಬಿಟ್ಟಿದೆ ಅಂತ. ಅವನೇನು ಮಾಡ್ತಾನೆ ಅಂದರೆ, ಅದಂದ್ರೆ ಇದೆಲ್ಲ ಫೋನ್ ಇಲ್ಲದೆ ಇರೋ ಕಾಲ, ಅವನು ಕೆಳಗಿಳಿದು ಸರಿ ನಾನು ಹಾಲು ತರ್ತೀನಿ ಅಂತ ಕೆಳಗೆ ಬರ್ತಾನೆ. ಹಾಲು ತಗೊಂಡು ಬಂದು ಅಪಾರ್ಟ್ಮೆಂಟ್ ಎದುರಿಗೆ ನಿಂತರೆ ಅವನ ಎದುರಿಗೆ ಒಂದು ರಾಶಿ ದೊಡ್ಡ ಮಾಡಿಯ ಕಟ್ಟಡ ನಿಂತಿದೆ. ಅವನಿಗೆ ಗೊತ್ತಿಲ್ಲ ಯಾವ ಮಾಡಿಯಲ್ಲಿ ನಾನು ಬಂದೆ ಅಂತ. ಅವಳ ಹೆಸರು ಗೊತ್ತಿಲ್ಲ ಅವನಿಗೆ, ಯಾಕೆಂದ್ರೆ ಅವಳ ಹೆಸರು ಕೇಳ್ಕೊಂಡಿರಲಿಲ್ಲ ಅವನು. ನಂಬರ್ ಅಂತೂ ಆಬ್ವಿಯಸ್ಲಿ ಅದು ಫೋನ್ ಇಲ್ಲದೆ ಇರೋ ಕಾಲ. ಹಾಗೆ ಅವಳು ಇವನು ಕಾಫಿ ಅಂದರೆ ಹಾಲು ತರ್ತಾನೆ ಅಂತ ಕಾಯ್ತಾ ನಿಂತ ಅವಳು ರೂಮಲ್ಲಿ ಕೂತಿದ್ದಾಳೆ. ಇವನು ಅವಳನ್ನ ಸಂಪರ್ಕಿಸೋಕ್ಕಾಗದೆ ಒಂದು ಅಪಾರ್ಟ್ಮೆಂಟ್ ಎದುರು ನಿಂತಿದ್ದಾನೆ. ಅಂದರೆ ಒಂದು ಆಂಬಿಗ್ವಿಟಿ ಇದೆಯಲ್ಲ, ಅಂದರೆ ಒಂದು ನಗರದ ಆಂಬಿಗ್ವಿಟಿ ಇದೆಯಲ್ಲ, ಆ ಆಂಬಿಗ್ವಿಟಿಯನ್ನು ನಿಮ್ಮ ಕಥೆಯಲ್ಲೂ ಅಟ್ಲಿ ಅಂದರೆ 500 ಇದರಲ್ಲಂತೂ ಏಲ್ಲಂತೂ ಅದು ತುಂಬ ಚೆನ್ನಾಗಿ ರಿಫ್ಲೆಕ್ಟ್ ಆಗಿದೆ. ಹಾಗೆ ಒಂದು ಆಂಬಿಗ್ವಿಟಿ ಅನ್ನೋದು ನನಗೆ ಅಂದರೆ ಭಾಳ ಯಾವಾಗಲೂ ಅಂದರೆ ಮಹಾನಗರ ಥರ ಕಾಡುತ್ತೆ ನಿಮಗೆ. ಅಂದರೆ ಒಂದು ಅಪರಿಚಿತರ, ನಿಮ್ಮ ಎಲ್ಲ ಕಥೆಗಳಲ್ಲೂ ಒಂದು ಅಪರಿಚಿತರು ಸಿಗ್ತಾರೆ ನಿಮಗೆ. ಅಂದರೆ ಇದರಲ್ಲಿ ಸುಮಾರು ಕಥೆಗಳನ್ನು ನೋಡಿದಾಗ ನನಗೆ ನಿಮ್ಗೆ ಒಂದು ಅಪರಿಚಿತರು ಒಂದು ಸಿಕ್ಕಿ ಒಂದು ಪ್ರೇಮಕ್ಕೆ ಒಂದು ತಿರುಗುವ ಇದಾಗತ್ತೆ ನಿಮಗೆ. ಅದರ ಒಂದು ಅಪರಿಚಿತರ ಒಂದು ಮೋಹ ನಿಮಗಿದೆ ಅಂತ ಅನಿಸುತ್ತೆ ನನಗೆ. ಅಂದರೆ ಒಂದು ಪಾತ್ರಗಳ ಬಗ್ಗೆ ಒಂದು ಮೋಹ ಇದೆ ಅಂತ ಅನಿಸುತ್ತೆ. ಇಲ್ಲ ಅಂದರೆ ಸೊ ನಾನು ಇದನ್ನ ನಮ್ಮ ಕಾಲದ ಪ್ರೇಮಗಾಥೆ ಅಂತ ಬರೆದ್ರು, ಈ ಪುಸ್ತಕ ಬರೆದು ಪಬ್ಲಿಷ್ ಆಗೋಷ್ಟೊತ್ತಿಗೆ ಈ ಜನ್ರೇಷನ್ ಇನ್ನ ಪ್ರೀತಿ, ಅವ್ರ ಭಾಷೆ ಎಲ್ಲ ಪೂರ್ತಿ ಬದಲಾಗೋಗಿದೆ. ಸೊ ನೀನು ನೆನ್ನೆ ಮಾತಾಡ್ತಿದ್ದಾಗ ಯಾವುದೋ ಒಂದು ಫ್ರೇಸ್ ಹೇಳಿದ್ರಿ, ಸಚ್ ಅ ಪಿಕ್ ಮೀ ಅಂತ. ನಾನು ಅದನ್ನೆಲ್ಲ ಗೂಗಲ್ ಮಾಡಿ ನೋಡ್ತಾ ಇದ್ದೆ ಏನು ಅರ್ಥ ಅಂತ. ಸೊ ನಮ್ಮ ಕಾಲಕ್ಕೆ ನೀನು ಇಷ್ಟಪಡ್ತಾ ಇರೋ ಹುಡುಗಿ, ಮಿಡ್ 30s, ತುಂಬ ವಯಸ್ಸಾಗಿಲ್ಲ, ಬಟ್ ನಮ್ಮ ಕಾಲಕ್ಕೆ ಎಲ್ಲಿ ಸಿಕ್ಕಿದ್ರು ನಿಮ್ಮ ಹುಡುಗಿ? ನನ್ನ ಕ್ಲಾಸ್ಮೇಟು, ನನ್ನ ಫ್ರೆಂಡು ಅಥವಾ ಆಫೀಸ್ ಕೊಲೀಗು, ಹಾಗೆ ಹೀಗೆ ಅಂತ 50,000 ಹೇಳ್ತಾ ಇದ್ವಿ.
ಈಗಿನ ಜನರೇಷನ್ ನೀವು ಪ್ರೀತಿಸುವ ಹುಡುಗ ಅಥವಾ ಹುಡುಗಿ ಎಲ್ಲಿ ಸಿಕ್ಕಿದ್ರು ಅಂದ್ರೆ ಬುಕ್ ಸ್ಟೋರ್ ಅಲ್ಲಿ ಸಿಕ್ಕಿದ್ರು, ಆಮೇಲೆ ಏನಾದ್ರು ಡೇಟಿಂಗ್ ಆಪ್ ಅಲ್ಲಿ ಸಿಕ್ಕಿದ್ರು, ಅಥವಾ ಯಾವ್ದೋ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಿದ್ರು, ಅಥವಾ ಯಾವ್ದೋ ಓದುಗರ ಒಂದು ಗ್ರೂಪ್ ಅಲ್ಲಿ ಸಿಕ್ಕಿದ್ರು ಅಂತ. ಅದಾದ್ಮೇಲೆ ಅವ್ರಿಗೆ ಅವ್ರ ಮೇಲೆ ಪ್ರೀತಿ ಆಗುತ್ತೆ, ಅವ್ರನ್ನ ಮದುವೆ ಮಾಡ್ಕೋಬೇಕು ಅಂತ ಆಸೆ ಆಗುತ್ತೆ. ಸೊ ನನಗೆ ಅಂದ್ರೆ ನಾನು ತುಂಬಾ ಐ ಆಮ್ ಸೋ ದಿಸ್ ಜೆನ್ಜಿ ಅಂತ ಅನ್ಸಿದ್ರು ನಾನು ಒಂದ್ಸಲ ಅವಾಗ ಆಗ್ತೀನಿ ಹೇಗೆ ಅಂತ. ಬಟ್ ಐ ಥಿಂಕ್ ದಟ್ ಇಸ್ ವಾಟ್ ದಿಸ್ ಜನರೇಷನ್ ಇಸ್. ಅಂದ್ರೆ ನಮ್ಗೆ ಗೊತ್ತಿರೋರನ್ನ ಟ್ರಸ್ಟ್ ಮಾಡೋದಕ್ಕಿಂತ ಜಾಸ್ತಿ ಗೊತ್ತಿಲ್ದಿರೋರನ್ನ ಟ್ರಸ್ಟ್ ಮಾಡ್ತಾರೆ. ದಟ್ ಈಸ್ ಆಲ್ಸೋ ವಾಟ್ ಲವ್ ಇಸ್. ಅಂದ್ರೆ ಪ್ರೀತಿ ಅಂದ್ರೆ ಅದನ್ನ ನೀವು ಜಯಂತ್ ಕಾಯ್ಕಿಣಿ ಸರ್ ಹೇಳ್ದಂಗೆ ನಂಗೆ ಇವ್ರು ತುಂಬಾ ಇಷ್ಟ ಅನ್ನೋದಕ್ಕೆ ನಾವು ಕಾರಣ ಕೊಡೋ ಅವಶ್ಯಕತೆ ಇಲ್ಲ. ಯಾಕೆ ಇಷ್ಟ ಅನ್ನೋದಕ್ಕೆ ಹೇಳಿ, ಇಷ್ಟ ಇಲ್ಲ ಅನ್ನೋದಕ್ಕೆ 10 ಕಾರಣಗಳನ್ನು ಕೊಡ್ಬೋದು. ಸೊ ಹಂಗೆ ಅಂದ್ರೆ ಈಗ ಅದು ಹಂಗೆ ಬದಲಾಗಿದೆ. ಯಾವುದೋ ಒಂದು ಅಕೌಂಟ್ ನೋಡಿ ಇವರು ತುಂಬಾ ಚೆನ್ನಾಗಿ ಏನೋ ಯಾವ್ದ್ರ ಬಗ್ಗೆನೋ ಆಸಕ್ತಿ ಇದೆ, ಸೊ ನನಗೆ ಇವ್ರು ಎನ್ಕರೇಜ್ ಮಾಡ್ತಾರೆ ಅಂತ ಪ್ರೀತಿಲಿ ಬೀಳೋರು ಇರ್ತಾರೆ. ಸೊ ಹಂಗೆ ಬದಲಾಗಿದೆ. ಅಂದ್ರೆ ಈಗ ನಮ್ಮ ಪ್ರೀವಿಯಸ್ ಜನರೇಷನ್ಗೆ ಪ್ರೀತಿ ಮಾಡ್ತಾ ಇದ್ದಾಗ ಅವ್ರು ಸಂಬಂಧಿಕರೇ ಆಗ್ತಿದ್ರು ಅಥವಾ ಊರವರೇ ಆಗ್ತಿದ್ರು. ನೆಕ್ಸ್ಟ್ ಇವ್ರು ಕಾಲೇಜು ಸ್ಕೂಲು ಅಲ್ಲಿ ಆಗ್ತಿದ್ರು ನಮ್ಮ ಜನರೇಷನ್ಗೆ. ಸೊ ಮುಂದಿನ ಜನರೇಷನ್ ಐ ಥಿಂಕ್ ಇಟ್ಸ್ ಫಾಲಿಂಗ್ ಇನ್ ಲವ್ ವಿತ್ ಸ್ಟ್ರೇಂಜರ್ಸ್ ಅಂಡ್ ಮೇಕಿಂಗ್ ದೆಮ್ ದೇರ್ ಓನ್. ಸೊ ಅದು ನನಗೆ ಈ ಅಪರಿಚಿತರ ಮೇಲೆ ಮೋಹ ಅನ್ನೋದಕ್ಕಿಂತ ದಟ್ಸ್ ದ ರಿಯಾಲಿಟಿ. ಸೊ ಹಾಗೆ ಬರಿಬೇಕು ಅಂತ ಅನ್ನಿಸ್ತು ನನಗೆ. ನನಗೆ ಈ ಸ್ಟ್ರೇಂಜರ್ ಅಂದರೆ ನಂಗೆ ಭಾಳ ವಿಚಿತ್ರ ಅಂತ ಅನಿಸ್ತಿತ್ತು. ಈಗ ನನ್ನ ಮಗಳು 16 ವರ್ಷ ಕಾಲೇಜಿಗೆ ಹೋಗ್ತಿರೋ ಹುಡುಗಿ. ಅವಳು ಮೊನ್ನೆ ಅದೇ ಅವ್ರು ಹೇಳಿದಂಗೆ ಮೊನ್ನೆ ಏನೋ ಮಾತಾಡ್ತಾ ಸುಮ್ಮನೆ ಸಡನ್ನಾಗಿ ಅವಳು ಹೇಳಿದ್ಲು, ಯಾರೋ ಒಬ್ಬನ ಹುಡುಗನ ಬಗ್ಗೆ ಹೇಳಿದ್ಲು, ಈ ಸಚ್ ಅ ಪಿಕ್ ಮೀ ಅಂತ ಹೇಳಿದ್ಲು. ನನಗೆ ಏನು ಅಂತ ಅರ್ಥ ಆಗಿಲ್ಲ. ಫುಲ್ ಗೂಗಲೆಲ್ಲ ಮಾಡಿದೆ, ಸೈಲೆಂಟ್ ಆಗೋದೆ, ಸುಮ್ಮನಾದೆ. ಕೊನೆಗೆಲ್ಲ ವಿಷಯ ಗೊತ್ತಾಗಿದ್ದ ವಿಷಯ ಏನು ಅಂತಂದರೆ ಅವ್ರ ಪ್ರಕಾರ ಏನು ಅಂತ ಹೇಳ್ತಾಳೆ ಅಂತಂದರೆ, ಈ ಗಂಡು ಮಕ್ಕಳು ಅವಳು ಅದಕ್ಕೆ ಯಾಕೆ ಸಚ್ ಅ ಪಿಕ್ ಮೀ ಅಂತ ಯಾಕೆ ಹೇಳಿದ್ದವಳು ಅಂದರೆ, ಅವಳು ಯಾವುದೋ ಒಂದು ರೀಲ್ಗಳನ್ನು ಯಾರೋ ಒಬ್ಬ ಅವನ್ನ ಫಾಲೋ ಮಾಡುವ ಕ್ಲಾಸ್ಮೇಟ್ ಅವನೇನು ಮಾಡ್ತಿದ್ದಂತೆ ಅಂತಂದರೆ, ಇವಳು ಅಂದರೆ ಹೆಣ್ಮಕ್ಳು ಯೂಸ್ ಮಾಡುವ ಪ್ರಾಡಕ್ಟ್ಗಳನ್ನೆಲ್ಲ ಬಂದು ಲೈಕ್ ಮಾಡ್ತಿದ್ದಂತೆ. ಅಂದರೆ ಜನರೇಷನ್ ಎಷ್ಟು ಕಾಂಪ್ಲಿಕೇಟ್ ಆಗೋಗಿದೆ ಅಂದರೆ, ಮೊದಲೆಲ್ಲ ನಾವಂದರೆ ಯಾವುದನ್ನು ಲೈಕ್ ಮಾಡ್ತಾರೆ ಅನ್ನೋ ದೊಡ್ಡ ವಿಷಯ ಆಗ್ತಿರ್ಲಿಲ್ಲ. ಯಾಕೆಂದರೆ ಓಕೆ ನನಗೇನೋ ಇಷ್ಟ ಆಯಿತು, ನಾನೇನೋ ನೋಡಿದೆ ಕಂಟೆಂಟು ಅಂತ. ಬಟ್ ನನ್ನ ಮಕ್ಕಳ ಜನರೇಷನ್ ಹೆಂಗಾಗಿದೆ ಅಂದರೆ, ಅವರಿಗೆ ಅವಳು ಅಂದರೆ ನನ್ನ ಹುಡುಗ ಅಥವಾ ನನಗೆ ಅದಕ್ಕೆ ಗೊತ್ತಿರೋ ಹುಡುಗ ಅವನು ನನ್ನನ್ನು ಇಂಪ್ರೆಸ್ ಮಾಡೋದಕ್ಕೆ ನನಗೆ ಯಾವ್ದು ಇಷ್ಟನೋ ಅದನ್ನು ಬಂದು ಲೈಕ್ ಮಾಡ್ತಿದ್ದಾನೆ ಅನ್ನೋದು, ಅದು ಸಚ್ ಎ ಪಿಕ್ ಮೀ ಅನ್ನೋದು ಆ ಫ್ರೇಸ್ ಅಲ್ಲಿಂದ ಬಂದಿರೋದಂತೆ. ಸೊ ಹಂಗೆ ಅದನ್ನ ಅಂದರೆ ಒಂದು ಕಾಲದಲ್ಲಿ ನಾವು ಸ್ಟ್ರೇಂಜರನ್ನು ಮದುವೆ ಆಗೋದು ಅಂತ ಹೇಳ್ತಿದ್ವಲ್ಲ, ತುಂಬ ಹಿಂದೆ ವಯಸ್ಸಾದ ಅಜ್ಜ ಅಜ್ಜಿ ಕಾಲದಲ್ಲಿ ಏನು ಗೊತ್ತಿಲ್ಲದೆ ಮದುವೆ ಆಗ್ತಿದ್ವು ಅಂತ ಮಾತಾಡ್ತಿದ್ವಲ್ಲ, ಅಲ್ಲಿ ಇಲ್ಲದೆ ಇರುವ ಕಾಂಪ್ಲೆಕ್ಸಿಟಿ ನೆಕ್ಸ್ಟ್ ಫ್ಯೂಚರಿಗೆ ಬಂದ್ಬಿಟ್ಟಿದೆ. ಅಂದರೆ ಅದು ಅವಾಗ ಆ್ಯಕ್ಚುಲಿ ಕಾಂಪ್ಲೆಕ್ಸ್ ಇರಬೇಕಾಗಿತ್ತು, ಗೊತ್ತಿಲ್ಲದೆ ಇರೋನೊಬ್ಬ ಸ್ಟ್ರೇಂಜರನ್ನು ಮದುವೆ ಆಗ್ತೀನಿ ಅಂದಾಗ ಇರಬೇಕಾಗಿತ್ತು. ಬಟ್ ಅಲ್ಲಿ ಇತ್ತೋ ಎಲ್ಲೋ ಗೊತ್ತಿಲ್ಲ. ಬಟ್ ಇಲ್ಲಿ ಹೆಂಗಾಗ್ಬಿಟ್ಟಿದೆ ಅಂದರೆ, ಸ್ಟ್ರೇಂಜರನ್ನು ತುಂಬ ಕಾಂಪ್ಲೆಕ್ಸ್ ಅಂದರೆ ರಿಲೇಷನ್ಶಿಪ್ಪನ್ನು ತುಂಬ ಲೆಕ್ಕಾಚಾರ ಕಾಂಪ್ಲೆಕ್ಸ್ಗಳಲ್ಲಿ ಒಂದು ಪ್ರೀತಿಯನ್ನು ಅಳಿತಿದ್ದೀವೇನೋ ಅನ್ನೋ ಥರದಲ್ಲಿ ಒಂದು ಆಗತ್ತೆ. ಬಹುಶಃ ನಿಮ್ಮ ಕಥೆಯಲ್ಲೂ ಅದು ಆ ಥರದ ಗುಣಗಳು ಸುಮಾರು ಕಥೆಗಳಲ್ಲಿ ಅದಿದ್ದಾವೆ. ಸೊ ಅದು ಲೆಕ್ಕಾಚಾರ ಅನ್ನೋದು ಪ್ರೀತಿಯಲ್ಲಿ ಬರಬಾರ್ದು ಅಂತ ಇದೆ. ಅಂದ್ರೆ ಅನ್ಕಂಡೀಷನಲ್ ನಾವು ನಾ ಹೇಗಿದ್ರೆ ನನ್ನನ್ನು ಹಾಗೆ ಪ್ರೀತಿ ಮಾಡಬೇಕು, ಅಥವಾ ನಾನು ಏನ್ ಮಾಡಿದ್ರು ನನ್ನನ್ನು ಪ್ರೀತಿ ಮಾಡ್ತೀಯ ಅನ್ನೋದು ನೀನ್ ಪ್ರೀತಿ ಮಾಡಬೇಕು ಅನ್ನೋದು ಎಕ್ಸ್ಪೆಕ್ಟೇಷನ್. ದಟ್ ಇಸ್ ಐಡಿಯಲ್, ಟೆಕ್ಸ್ಟ್ ಬುಕ್ ಅಲ್ಲಿ ಇರೋದು. ಈಗ ಡಾಕ್ಟರ್ಗಳು ಹೇಳ್ತಾರಲ್ಲ ಟೆಕ್ಸ್ಟ್ ಬುಕ್ ಪ್ರಾಬ್ಲಮ್ ಅಂತ, ಹಾಗಿರುತ್ತೆ. ಬಟ್ ಅನ್ಫಾರ್ಚುನೇಟ್ಲಿ ಆ ಥರದ ಏನು ಅನ್ಕಂಡೀಷನಲ್ ಲವ್, ನೀನ್ ಏನೇ ಮಾಡಿದ್ರು ನಾನು ನಿನ್ನನ್ನು ಪ್ರೀತಿಸ್ತೀನಿ, ನೀನ್ ಹೆಂಗಿದ್ರು ಚಂದ ಅಂತ ಹೇಳೋ ಭರದಲ್ಲಿ ನಾವು ಸುಮಾರಷ್ಟು ಬೇರೆ ಬೇರೆ ಮೈಂಡ್ ಸೆಟ್ಗಳನ್ನು ಇಂಟ್ರೊಡ್ಯೂಸ್ ಮಾಡಿಬಿಟ್ಟಿದ್ದೀವಿ. ಅಂದರೆ ಅವರು ಈಗ ಒಂದು ಕೆಲಸದ ಬೆಂಗಳೂರಲ್ಲಿ ಆಗಲಿ ಅಥವಾ ಯಾವುದೇ ಇದರಲ್ಲಾಗಲಿ, ಈಗ ನಮ್ಮ ಮನೆಗಳಿಗೆ ಕೆಲಸ ಮಾಡೋಕ್ಕೆ ಹೆಲ್ಪ್ ಮಾಡೋಕ್ಕೆ ಬರೋರು ನೋಡಿರ್ಬೋದು. ಅವ್ರು ತುಂಬ ಪ್ರೀತಿ ಮಾಡಿ ಮದುವೆ ಆಗಿರ್ತಾರೆ ಅಥವಾ ಏನೋ ಆಗಿರ್ತಾರೆ, ಗಂಡ ಆಮೇಲೆ ಸಿಕ್ಕಾಪಟ್ಟೆ ಕುಡಿದು ಹೊಡೆದು ಎಲ್ಲ ಮಾಡ್ತಾಯಿದ್ರು. ಇಲ್ಲ ಅಕ್ಕ ಅವ್ರು ನನ್ನ ಗಂಡ ಹೆಂಗೆ ಬಿಟ್ಕೊಡೋಕ್ಕಾಗತ್ತೆ ಅಂತೆಲ್ಲ ಹೇಳ್ತಾರಲ್ಲ. ಸೊ ಅದು ಎಕ್ಸ್ಪೆಕ್ಟೇಷನ್. ಬಟ್ ಅದರಿಂದ ನಾವು ಏನೇನೋ ಮೈಂಡ್ ಸೆಟ್ ಅನ್ನ ಇಂಟ್ರೊಡ್ಯೂಸ್ ಮಾಡ್ತಿದೀವಲ್ಲ, ಕೆಲವು ಸಲ ಪ್ರೀತಿಯಲ್ಲಿ ಲೆಕ್ಕಾಚಾರಗಳು ಬೇಕಾಗತ್ತೆ. ಅಂದ್ರೆ ಈ ಮನುಷ್ಯನ ಜೊತೆಗೆ ನಾನು ಜೀವನ ಇಡೀ ಕಳೀತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಬಂದ್ರೆ ಆವಾಗ ನಾವು ಆ ಲೆಕ್ಕಾಚಾರಗಳನ್ನ ಹಾಕ್ತೀವಿ. ಅಂದ್ರೆ ಇವ್ರ ಜೊತೆ ಮೂವ್ ಮಾಡಿದಾಗ ಕ್ಯಾನ್ ಐ ಬಿ ಅ ಬೆಟರ್ ಪರ್ಸನ್, ಅವ್ರ ನನ್ನಲ್ಲಿದ್ದ ಎಲ್ಲ ಆಸಕ್ತಿ ಎಲ್ಲನೂ ಏನು ಅದನ್ನ ಡೀಪ್ ಡೌನ್ ಕಳಿಸ್ಬಿಟ್ಟು ಬರೀ ಪ್ರೀತಿನೇ ಮಾಡ್ಕೊಂಡಿರ್ತೀನ, ಆ ಲೆಕ್ಕಾಚಾರ ಖಂಡಿತ ಬೇಕಾಗತ್ತೆ. ಐ ಡೋಂಟ್ ಥಿಂಕ್ ಅದು ಟೀನೇಜ್ನಲ್ಲಿ ಆ ಕ್ರಷಸ್ಸು ಅದೆಲ್ಲ ನಡೆಯುತ್ತೆ. ಸರಿ, ಅವ್ರು ನನ್ನನ್ನು ನಾನು ಹಾಡು ಹೇಳೋದನ್ನ ತುಂಬ ಇಷ್ಟಪಡ್ತಾನೆ, ಆದರೆ ನನ್ನ ಮುಂದೆ ಮಾತ್ರ ಹಾಡಬೇಕು ಅಂತ ಒಂದು ಲಾಸ್ಟಿಗೆ ಬರುತ್ತಲ್ಲ, ಆ ಪೊಸೆಸಿವ್ನೆಸ್ ಎಲ್ಲಾನು
ಏನೋ ಟು ನಾಟ್ ಗೆಟ್ ಇನ್ ಟು ಅ ಟಾಕ್ಸಿಕ್ ರಿಲೇಶನ್ಶಿಪ್. ಐ ಥಿಂಕ್ ಆ ಲೆಕ್ಕಾಚಾರಗಳು ಒಂದು ಮಟ್ಟಕ್ಕೆ ಬುದ್ಧಿ ಕೆಲಸ ಮಾಡಬೇಕು. ಬರೀ ಹೃದಯನೇ ಕೆಲಸ ಮಾಡ್ತಾ ಇದ್ರೆ ಬರೀ ಹೃದಯಗಳ ವಿಷಯ ಅಲ್ಲ, ಬುದ್ಧಿಯ ವಿಷಯವೂ ಬೇಕಾಗುತ್ತೆ ಅಂತ ನಾನು ಅನ್ಕೊಳ್ತೀನಿ. ಅದೇ ಬಹುಶಃ ಈ ಕಥೆಯಲ್ಲಿ ನಿಮಗೆ ಇದರಲ್ಲಿ ಒಂದು ಕೊನೆಯ ಕತೆ ಬರುತ್ತೆ. ಆ ಕಥೆಯಲ್ಲಿ ಏನಾಗುತ್ತೆ ಅಂತಂದ್ರೆ ಒಂದು ಜೊತೆಗೆ ಅವಳು ಲವ್ ಅಂದ್ರೆ ಕಂಡ್ಕೋತಾಳೆ. ಅಂದ್ರೆ ತಾನು ಒಬ್ಬ ಬ್ರೇಕಪ್ ಮಾಡ್ಕೊಂಡಿರ್ತಾನೆ ಹುಡುಗ, ಅವನನ್ನ ಒಂದು ರೂಪದಲ್ಲಿ ಅವಳು ರೀಕ್ರಿಯೇಟ್ ಮಾಡಿ ಅವನ ಜೊತೆಗೆ ಅವಳು ರಿಲೇಶನ್ಶಿಪ್ ಅನ್ನ ಶುರು ಮಾಡ್ತಾಳೆ. ಯಾಕೆ ಅದನ್ನು ಶುರು ಮಾಡ್ತಾಳೆ ಅಂದ್ರೆ ಅವಳಿಗೆ ಅಂದ್ರೆ ನಿಜವಾಗಿರೋ ಮನುಷ್ಯ ಆಗಿದ್ರೆ ಅವನಲ್ಲಿ ಆಗ ದ್ವೇಷಗಳು ಅಥವಾ ಕೆಟ್ಟತನಗಳು ಒಳ್ಳೆತನಗಳು ಎಲ್ಲ ಇರುತ್ತೆ. ಹಾಗಾಗಿ ನನಗೆ ಅವನು ಆ ಕಂಫರ್ಟನ್ನು ಕೊಡೋಕ್ಕಾಗಲ್ಲ. ಆದರೆ ಹೆಂಗೆ ಅಂದರೆ ನನಗೆ ಬೇಕಾದಂಗೆ ಅವನನ್ನು ರೆಡಿ ಮಾಡ್ಬೋದು ಆ್ಯಂಡ್ ಅವನು ಕೊಡ್ತಾನೆ ಅನ್ನುವ ಒಂದು ವಿಷಯ ಬರುತ್ತೆ. ಆ್ಯಂಡ್ ಅದರಲ್ಲಿ ಡಿಬೇಟ್ ಕೂಡ ಇಟ್ಟಿದ್ದಾರೆ. ಅದರಲ್ಲಿ ತುಂಬ ಚೆನ್ನಾಗಿರೋ ಒಂದು ಪಾಯಿಂಟನ್ನು ಅವ್ರು ಚೆನ್ನಾಗಿ ತಂದಿದ್ದಾರೆ. ಅಂದರೆ ಅದು ಹೆಂಗೆ ಅಂತಂದರೆ, ಒಂದು ನಾವು ಸೂರ್ಯೋದಯ ನೋಡ್ತೀನಿ ಅಂದರೆ ಆ ಕಾಲಿಗೆ ಒಂದು ಮುಳ್ಳು ಚುಚ್ಚತ್ತಲ್ಲ, ಅಲ್ಲಿ ಹತ್ತಕ್ಕೆ ಹೋದಾಗ ಮುಳ್ಳು ಚುಚ್ಚಿರತ್ತಲ್ಲ, ಅದು ಕೂಡ ಒಂದು ಸೂರ್ಯೋದಯ ನೋಡುವ ಅನುಭವದ ಒಂದು ಭಾಗ ಅಂತ. ಅಂದರೆ ಲೈಫು ಅನ್ನೋದು ಹಾಗೆ ಅಂತ. ಅಂದರೆ ನಮ್ಮ ವರ್ಚುವಲ್ಲು ಮತ್ತು ರಿಯಲ್ ಲೈಫಿನ ಮಧ್ಯೆ ಇರುವ ದೊಡ್ಡ ಡಿಫ್ರೆನ್ಸ್ ಅದೇ ಅಂತ. ಅಂದರೆ ಎಷ್ಟೇ ನನಗೆ ಬೇಕಾದಂಗೆ ಅದು ನನ್ನನ್ನು ರೆಡಿ ಮಾಡ್ಕೋಬೋದಾದರೂ ಕೂಡ ಬದುಕಲ್ಲಿ ಬರುವ ಅನಿಶ್ಚಿತತೆಗಳಿರ್ತಾವಲ್ವ, ಅದೇ ಅಂದರೆ ಅದನ್ನು ದಾಟಿ ಒಂದು ಆ ಎಕ್ಸ್ಪೀರಿಯೆನ್ಸ್ ಮಾಡ್ಕೊಂಡು ಬದುಕೋದಿದೆಯಲ್ಲ, ಅದೇ ಜೀವನದ ಬಹಳ ದೊಡ್ಡ ವಿಷಯ. ಅಂದರೆ ನಾಳೆ ಬೆಳಗ್ಗೆ ನಾನಂದರೆ ಇಲ್ಲಿ ಇಳಿದು ಕೆಳಗೆ ಹೋಗುವಾಗ ಮನೆಗೆ ಹೋಗೋ ಹೊತ್ತಿಗೆ ಏನು ಬೇಕಾದ್ರೂ ಆಗ್ಬಿಡ್ಬೋದು ಈ ಜಗತ್ತಲ್ಲಿ ಅನ್ನೋದು ಇದೆಯಲ್ಲ, ಆ ಒಂದು ಅನ್ಸರ್ಟೆನಿಟಿ ಇದೆಯಲ್ಲ, ಅದು ಬದುಕಿನ ದೊಡ್ಡ ಒಂದು ಅಡೆತಡೆನೂ ಹೌದು, ಒಂದು ಅಡ್ವಾಂಟೇಜ್ ಕೂಡ ಹೌದು. ಆದರೆ ಹಂಗಿಲ್ಲ, ನಿನ್ಗೆ ಬೇಕಾದಂಗೆ ಬದುಕೋದನ್ನು ನನಗೆ ಬೇಕಾದಂಗೆ ರೆಡಿ ಮಾಡ್ಕೋಬೋದು ಅನ್ನುವ ಆ ಒಂದು ವಿಷಯನೂ ಬರುತ್ತೆ. ಇಲ್ಲ, ಅದು ರೀಸೆಂಟ್ಲಿ ನಾನು ಒಂದು ಪಾಡ್ಕಾಸ್ಟ್ ಫಾಲೋ ಮಾಡ್ತಾ ಇದ್ದೆ, ನಿಖಿಲ್ ಕಾಮತ್ ಅವರ ಪಾಡ್ಕಾಸ್ಟ್. ಅದರಲ್ಲಿ ಅವರು ಒಂದಷ್ಟು ಜೆನ್ಸಿ ಹುಡುಗಿಯರನ್ನ ಸೇರಿ, ಅಂದರೆ ಅವರೆಲ್ಲ ಸ್ಟಾರ್ಟ್ಅಪ್ ಮಾಡ್ತಾರೆ ಅನ್ನೋ ಒಂದು ಕಾರಣಕ್ಕಾಗಿ ಫಂಡ್ ಮಾಡ್ತಾರೆ. ಅವ್ರನ್ನ ಯಾವುದೋ ಒಂದು ಗೋವಾದಲ್ಲಿ ಒಂದು 15-20 ದಿವಸ ಇಟ್ಟು ಅವ್ರನ್ನ ಮಾತಾಡಿಸ್ತಾ ಇದ್ರು. ನಿನ್ನ ಜೀವನ ಹೆಂಗಿರುತ್ತೆ, ಟು ಅಂಡರ್ಸ್ಟ್ಯಾಂಡ್ ಹೌ ದೇ ಥಿಂಕ್, ಅವ್ರದ್ದು ಪ್ರಾಡಕ್ಟ್ಸ್ ಹೇಗಿರುತ್ತೆ. ಅವಾಗ ಅವನು ನಿಖಿಲ್ ಕಾಮತ್ ಅವರು ಒಂದು ಜೆನ್ಸಿ ಹುಡುಗನ್ ಕೇಳ್ತಾರೆ, ಡು ಯು ಹ್ಯಾವ್ ಅ ಗರ್ಲ್ ಫ್ರೆಂಡ್ ಅಂತ. ಐ ಹ್ಯಾವ್ ಅ ಗರ್ಲ್ ಫ್ರೆಂಡ್. ಅವಳು ಏನು ಮಾಡ್ತಾಳೆ ಅಂದರೆ, ಐ ಇಸ್ ಮೈ ಗರ್ಲ್ ಫ್ರೆಂಡ್ ಆ್ಯಂಡ್ ಐ ಆಮ್ ವೆರಿ ಕಂಫರ್ಟಬಲ್ ವಿತ್ ಹರ್. ನನಗೇನು ಬೇಕೋ ಅಂದರೆ ಸಾಂಗತ್ಯ ಅನ್ನೋದು ಆ AI ಇಂದ ನನಗೆ ಸಿಕ್ಕಿದೆ ಅಂತ ಬಹಳ ಕಾನ್ಫಿಡೆಂಟ್ ಆಗಿ ಇನ್ ಫ್ರಂಟ್ ಆಫ್ ಸೋ ಮೆನಿ ಪೀಪಲ್ ಅದು ರೆಕಾರ್ಡು ಆಗಿದೆ. ನೀವು ಇಫ್ ಯು ಕ್ಯಾನ್ ಗೋ ಆ್ಯಂಡ್ ಲುಕ್ ಆಟ್ ಇಟ್. ಸೊ ಇವಾಗ ಜನ್ರೇಷನ್ ಹಾಗೆ, ಅಂದರೆ ಎಲ್ಲಾನು ನನಗೆ ಮಾಡಿಫೈ ಮಾಡ್ಕೊಳ್ಳೋದು, ಕಸ್ಟಮೈಸ್ಡ್ ಜನ್ರೇಷನ್ ಇವಾಗ. ಸೊ ಹಾಗಾಗಿ ಆ ಒಂದು ಜಿಜ್ಞಾಸೆನೂ ಇದೆ. ಆ್ಯಂಡ್ ಐ ಥಿಂಕ್ ದಟ್ ಇಸ್ ದ ರಿಯಾಲಿಟಿ. ಅಂದರೆ ನಾನು ಕೆಲಸ ಮಾಡ್ತಾ ಇದ್ದಿದ್ದು ಒಂದು ಜಾಪನೀಸ್ ಸ್ಟಾರ್ಟಪ್ ಅಲ್ಲಿ ನಮಗೆ ಒಂದು ಬಂದಿತ್ತು ಏನು ರಿಕ್ವೈರ್ಮೆಂಟ್, ವಯಸ್ಸಾದವ್ರಿಗೆ ಅವ್ರಿಗೆ ಮಾತಾಡೋದಕ್ಕೆ ಅಂತ ಒಂದು ಯಾವುದಾದ್ರೂ ಏಜೆಂಟ್ನ ಬಿಲ್ಡ್ ಮಾಡ್ಕೊಡೋಕ್ಕಾಗತ್ತಾ ಅಂತ ಜಪಾನಲ್ಲಿ, ವಿಚ್ ಇಸ್ ನೌ ಅ ರಿಯಾಲಿಟಿ. ಇವಾಗ ಎಷ್ಟೋ ಜನ ವಯಸ್ಸಾದವ್ರಿಗೆ ಮಾತಾಡೋಕ್ಕೆ ಯಾರು ಸಿಗೋದಿಲ್ಲ ಅಂತ. ಸೊ ಇದೇ ಥರ AI ಗರ್ಲ್ ಫ್ರೆಂಡ್ಸ್ ಆಲ್ಸೋ ವಿಲ್ ಬಿ ದೇ. ಅಂದರೆ ನಮ್ಮ ಬಾಲಿವುಡ್ ಸಿನಿಮಾಗಳ ಥರ ತೀರಾ ಅತಿರೇಕಕ್ಕೆ ಅದು ಒಂದು ಹ್ಯೂಮನಾಯ್ಡ್ ಮಾಡಿ ಮನೆ ಕರ್ಕೊಂಡೋಗಿ ಅದಕ್ಕೆ ಅರ್ಶಿನ ಕುಂಕುಮ ಹಚ್ಚಿ ಮದುವೆ ಸಮಾರಂಭ ಮಾಡೋದಲ್ಲ. ಹಾಗಿಲ್ದೇ ಇದ್ರು ಆ ರಿಯಾಲಿಟಿ ಮತ್ತೆ ಏನೋ ನಾವು ಅಂದ್ಕೊಂಡಿರೋ ಹಾಗೆ ಆ ವರ್ಚುವಲ್ ರಿಯಾಲಿಟಿ ಅಂತಾರಲ್ಲ, ಅದ್ರ ಮಧ್ಯದಲ್ಲಿ ಒಂದು ವ್ಯತ್ಯಾಸನೇ ಹಿಡಿಯೋಕ್ಕಾಗದೇ ಇರೋ ಹಾಗೆ ನಮ್ಮ ಥಾಟ್ ಪ್ರಾಸೆಸ್ ಹೋಗಬಹುದು ಅನ್ನೋದಕ್ಕೆ ಇದೊಂದು ಏನೋ ಇದು ಕಾದಲ್ ಕಥೆಗಳ ಭಾಗ ಅಂತ ಹೇಳೋದಕ್ಕೆ ಬರೆದಿದ್ದು. ಓಕೆ, ನನಗೆ ಆಶ್ಚರ್ಯ ಆಗಿದ್ದು, ಅಂದರೆ ಆಶ್ಚರ್ಯ ಅಂತಂದರೆ ನನಗೆ ಗೊತ್ತಿಲ್ಲ, ನನಗೆ ಕುತೂಹಲದಿಂದ ಕೇಳ್ತಿರೋದು. ಅಂದರೆ ಇದು ತುಂಬ ಅರ್ಬನ್ ಕಥೆಗಳು. ಯಾಕಂದರೆ ಈ ಪ್ರೇಮ ಕಥೆಗಳು ಅಂತ ಬಂದಾಗ ತುಂಬ ಅರ್ಬನ್ ಆಗಿರೋದು ಯಾಕೆ ಅಂದರೆ ಅದು ಕಾನ್ಶಿಯಸ್ ಅಲ್ಲ, ಅಥವಾ ನಿಮ್ಮ ಅಂದರೆ ಏರಿಯಾ ಆಫ್ ಎಕ್ಸ್ಪರ್ಟೀಸ್ ಥರದಲ್ಲಿ ಅಂತಾನೆ ಹೆಂಗೆ? ಈಗ SMEಗಳ ಕಾಲ, ಸಬ್ಜೆಕ್ಟ್ ಮ್ಯಾಟರ್ ಎಕ್ಸ್ಪರ್ಟೀಸ್ಗಳ ಕಾಲ. ಸೊ ನಾವು ನೋಡಿದ್ದ ಜಗತ್ತನ್ನು ನಾವು ಬರಿಬೇಕು. ಅಂದರೆ ನನಗೆ ಹಳ್ಳಿಯ ಪರಿಚಯ ಅಷ್ಟಾಗಿಲ್ಲ. ನಾನು ಯಾವಾಗಲೂ ಹೇಳ್ತೀನಿ, ನಾನು ನನ್ನ ಪೂರ್ವಜರ ಊರು ಹಾಲ್ದೊಡ್ಡ ಏರಿಯಾನ ನನ್ನ ಇಷ್ಟು ವರ್ಷದಲ್ಲಿ ಒಂದು 4-5 ಸಲ ನೋಡಿರ್ಬೋದು. ಮತ್ತೆ ನಾನು ತುಂಬಾ ಇಷ್ಟಪಟ್ಟು ನೋಡಿದ ಊರು ಅಂದ್ರೆ ತುಮರಿ, ನೇಗಿಲೋಣಿ ಮತ್ತೆ ತೀರ್ಥಹಳ್ಳಿ, ಸಚಿನ್ ಅವ್ರ ಮನೆಗೆ, ನಿಮ್ಮ ಮನೆಗೆಲ್ಲ ಬಂದಾಗ. ಅದು ಬಿಟ್ರೆ ನಾನು ಹಳ್ಳಿಗಳನ್ನ ನೋಡೇ ಇಲ್ಲ. ಯಾವಾಗ್ಲಾದ್ರೂ ಏನಾದ್ರು ಭಾಷಣಕ್ಕೆ ನಮ್ಮ ತಂದೆ ಜೊತೆ ಹೋದಾಗ್ಲೂ
ಯಾವುದೋ ಹೋಟೆಲಲ್ಲಿ ಇರ್ತಾ ಇದ್ದೆ ಆ ಥರ ಅಷ್ಟೇ. ಸೊ ನನಗೆ ಅಲ್ಲಿನ ಇನ್ನೋಸೆನ್ಸ್ ಅಥವಾ ಕಥೆಗಳು ಅದ್ರ ಬಗ್ಗೆ ನನಗೆ ಅಷ್ಟು ಪರಿಚಯ ಇಲ್ಲ, ಓದಿ ಪರಿಚಯ ಇದೆ, ದಟ್ ಈಸ್ ನಾಟ್ ಮೈ ವರ್ಲ್ಡ್. ಸೊ ಗೊತ್ತಿರೋದನ್ನ ಅಚ್ಚುಕಟ್ಟಾಗಿ ಮಾಡಬೇಕು, ಗೊತ್ತಿಲ್ಲದಿರೋದನ್ನ ಏನೋ ಮಾಡಿ ರಾಡಿ ಎಬ್ಸಿ. ಆಮೇಲೆ ನಮ್ಮ ಪ್ರಿಜುಡೀಸ್ಗಳು, ಈಗ ಹಳ್ಳಿಯಲ್ಲಿ ಅಥವಾ ನೀವು ಹಳ್ಳಿಯ ಬ್ಯಾಕ್ಗ್ರೌಂಡ್ ಇಂದ ಬಂದವರ ಕಥೆಗಳಲ್ಲಿ ನಾನು ಸುಮಾರು ನೋಡ್ತೀನಿ. ಸಿಟಿಯ ಬಗ್ಗೆ ಒಂದು ಪ್ರಿಜುಡೀಸ್ ಇರುತ್ತೆ, ಅವರು ಬಹಳ ಮೋಸ ಮಾಡ್ತಾರೆ, ಮಹಾನಗರದ ಮೋಸಗಾರರು ಹುಡುಗಿಗೆ ಮೋಸ ಮಾಡ್ತಾರೆ ಅಥವಾ ಸುಳ್ಳು ಹೇಳ್ತಾರೆ, ಅವರು ಏನಿದೆಯೋ ಅದನ್ನ ಇರೋದನ್ನ ಮಾತಾಡಲ್ಲ ಅಥವಾ ಏನೇನೋ ಹೇಳ್ತಾರೆ ಅಂತ. ಸೊ ಪ್ರಾಬಬ್ಲಿ ನಾನು ಅಷ್ಟು ಜಗತ್ತು ನೋಡ್ಲಿಲ್ಲ ಅಂತಂದ್ರೆ ನಾನು ಆ ಥರ ಪ್ರಿಜುಡಿಸ್ಡ್ ಆಗಿ ಏನಾದ್ರು ಕಥೆಗಳನ್ನು ಬರಿಬಾರ್ದು ಅನ್ನೋ ಕಾನ್ಶಿಯಸ್ ಡಿಸಿಷನ್ ಇಂದ ನಾನು ವಾಟ್ ಐ ನೋ ಐ ರೈಟ್. ಇಮ್ಯಾಜಿನ್ ಮಾಡ್ಕೊಂಡು ಬರಿಬೋದು, ಬಟ್ ಅದು ಬೇರೆಯವರ ಏನೋ ಭಾವನೆಗಳನ್ನ ಹರ್ಟ್ ಮಾಡೋ ತರ ಅಥವಾ ನನ್ನ ಪ್ರಿಜುಡಿಸ್ನ ತಗೊಂಡು ಬರಬಾರ್ದು ಅನ್ನೋದಕ್ಕೋಸ್ಕರ ನಾನು ಅದನ್ನ ಬರ್ತೀನಿ. ಬಹುಶಃ ಇರ್ಬೋದು, ಯಾಕೆಂದ್ರೆ ಈಗ ನನಗೆ ಎಷ್ಟು ಅರ್ಬನ್ ಕಥೆಗಳನ್ನು ಬರೆಯಕ್ಕೆ ಹೋದ್ರು ಅರ್ಬನ್ ಕಥೆ ಆಗಿರಲ್ಲ ಅದು. ಅಂದ್ರೆ ನನ್ನ ಮೂಲ ರೂಟ್ ಏನಿದೆ, ನನ್ನ ಹಳ್ಳಿ ಅದೇ ಮತ್ತೆ ಮುನ್ನೆಲೆಗೆ ಬರುತ್ತೆ. ಬಹುಶಃ ಆ ಥರ ಇರ್ಬೋದಲ್ಲ, ನೀವು ಯಾವ್ದ್ರಲ್ಲಿ ಬೆಳೆದಿರ್ತೀರಿ ಅನ್ನೋದ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಇನ್ನೊಂದು ನನಗೆ ಈ ಇಡೀ ಕಥೆಗಳನ್ನು ನೋಡಿದಾಗ ಇದು ಪ್ರಶ್ನೆ ಮತ್ತೆ ಹೇಗೇನು ಅದೇ ಪ್ರಶ್ನೆ ಮಾಡಿದ್ದೇ ಇರೋದು ನನಗೆ, ಅಂದ್ರೆ ಕುತೂಹಲ ಇರೋದು. ಅಂದ್ರೆ ಇಲ್ಲಿ ಜೋಗಿ ಸರ್ ಯಾವಾಗಲೂ ಕಟ್ಟಿದ ಕಥೆಗಳು ಮತ್ತು ಹುಟ್ಟಿದ ಕಥೆಗಳು ಮಾತಾಡ್ತಾರೆ. ಹಾಗಾಗಿ ಇಲ್ಲಿ ಅಂದ್ರೆ ಯೂಶುವಲಿ ಅಂದ್ರೆ ನಾವು ಟೆಕ್ನಾಲಜಿ ಏನು ಮಾತಾಡಿದ್ರು ಕೂಡ ಒಂದು ವಯಸ್ಸಲ್ಲಿ ಆಗುವ ಒಂದು ಪ್ರೀತಿ ಅಥವಾ ಯಾವುದೇ ವಯಸ್ಸಲ್ಲಿ ಆಗುವ ಒಂದು ಪ್ರೀತಿ ಒಂದು ಸಹಜವಾಗಿ ಆಗತ್ತಲ್ವಾ. ಅಂದ್ರೆ ಮತ್ತೆ ಲೆಕ್ಕಾಚಾರಕ್ಕೆ ಬರ್ತೀನಿ, ಯಾವ ಲೆಕ್ಕಾಚಾರಗಳನ್ನು ಆಮೇಲೆ ಮಾತಾಡ್ತೀವಿ, ಅಂದ್ರೆ ಬುದ್ಧಿ ಆಮೇಲೆ ಕೆಲಸ ಮಾಡುತ್ತೆ, ಫಸ್ಟಿಗೆ ಮನಸ್ಸು ಪ್ರೀತಿಯಲ್ಲಿ ಬೀಳತ್ತೆ. ಆ ಥರದ ಒಂದು ಹೊರತಾಗಿ ಬಟ್ ಇದರಲ್ಲಿ ಎಲ್ಲ ಕಥೆಗಳಲ್ಲೂ ಒಂದು ಬಹಳ ಬುದ್ಧಿಪೂರ್ವಕವಾಗಿರುವ ಒಂದು ಅಪ್ರೋಚು ಇದೆ. ಅಂದ್ರೆ ಇದನ್ನ ನೆಗೆಟಿವ್ ಅಂತ ಮತ್ತೆ ಹೇಳ್ತಿಲ್ಲ, ಆ ಅಪ್ರೋಚು ಏನಕ್ಕೆ ಕಾರಣ ಇರಬಹುದು ಅಂತ ಅನ್ಸುತ್ತೆ. ಒಂದು ಆ ಥರದ ಏನಂತಾರೆ ಬರೀ ಹೃದಯಗಳ ವಿಷಯದ ಪ್ರೀತಿ ಕಥೆಗಳಲ್ಲಿ ಅಫ್ಕೋರ್ಸ್ ಇಟ್ ಗಿವ್ಸ್ ಯು ಹ್ಯಾಪಿನೆಸ್, ದಟ್ ಈಸ್ ಆಲ್ಸೋ ಮೈ ಗಿಲ್ಟಿ ಪ್ಲೆಜರ್. ನಾನು ಎಷ್ಟೊಂದು ಸಲ ನಿಮ್ಮ ಸೀರಿಯಲ್ ಅಲ್ಲಿ ಬರೆದಿರುವಂತಹ ಪ್ರೇಮ ಕಥೆಗಳ ಸೀನ್ಗಳನ್ನು ನೋಡಿ ನಾನು ನಿಮಗೆ ರೆಸ್ಪಾಂಡ್ ಮಾಡ್ತಾ ಇರ್ತೀನಿ, ವಿಚ್ ಮೈಟ್ ನಾಟ್ ಹ್ಯಾಪನ್ ಇನ್ ರಿಯಲ್ ಲೈಫ್, ಬಟ್ ಐ ಲವ್ ದಟ್ ಈಸ್ ಅ ಕಾಂಟೆಂಟ್ ಯು ವಿಲ್ ಸಿ. ನಂದು ಆಲ್ಗಾರಿಥಮ್ ಹಾಗೆ ಡಿಸೈನ್ ಆಗಿದೆ, ನನ್ನ ಫೋನಲ್ಲಿ ನೋಡಿದ್ರೆ ಬರೀ ಆ ಥರದ್ದೇ ಇರುತ್ತೆ. ನಾನು ಬೆಳೆದಿದ್ದು ಶಾರುಖ್ ಖಾನ್ ಮತ್ತೆ ಕರಣ್ ಜೋಹರ್ದು ಪ್ರೇಮ ಕಥೆಗಳ ಸಿನಿಮಾದಿಂದ. ಸೊ ಯು ಕ್ಯಾನ್ ಎಕ್ಸ್ಪೆಕ್ಟ್ ವಾಟ್ ಐ ವಿಲ್ ಥಿಂಕ್ ಅಬೌಟ್ ಅ ಲವ್ ಸ್ಟೋರಿ. ಬಟ್ ಅನ್ಫಾರ್ಚುನೇಟ್ಲಿ ಏನಾಗಿದೆ ಅಂದ್ರೆ ಅದು ತುಂಬಾ ಇನ್ಫ್ಲುಯೆನ್ಸ್ ಮಾಡ್ತಾ ಇದೆ. ಸೊ ನಾನು ಅದನ್ನ ಲಿಟ್ರೇಚರ್ ಅಂದ್ರೆ ಸುಮ್ಮನೆ ಏನೋ ಓದಿ ನಮ್ಮ ಮನಸ್ಸಿಗೆ ಸಂತೋಷ ಆಯಿತು ಮುಗೀತು ಪುಸ್ತಕ ಮುಚ್ಚಿರೋದು ಅಂತಲ್ಲ, ಅದು ನಮ್ಮನ್ನ ಹೆಂಗೆ ಒಂದು ನಾವು ನೋಡೋ ಕಾಂಟೆಂಟ್ ನಮ್ಮ ಆಲ್ಗಾರಿಥಮ್ ಡಿಸೈನ್ ಆಗುತ್ತೋ ನಮ್ಮ ತಲೆಯ ಆಲ್ಗಾರಿಥಮ್ ಸಹ ಹಾಗೆ ಡಿಸೈನ್ ಆಗುತ್ತೆ. ಅಂಡ್ ನಾವು ಹಾಗೆ ಯೋಚನೆ ಮಾಡಿ ನನ್ನ ಹುಡುಗ ಫ್ಲವರ್ಸ್ ತಂದು ಕೊಡ್ತಾನೆ, ನನ್ನ ಹುಡುಗ ಏನೋ ನನ್ನ ಐಸ್ ಕ್ರೀಮ್ ತಿನ್ಸಕ್ಕೆ ಕರ್ಕೊಂಡು ಹೋಗ್ತಾನೆ, ನನ್ನ ಜೊತೆ ವಾಕಿಂಗ್ ಹೋಗ್ತಾನೆ. 90% is not, it's not possible in real life, unfortunately. ಎಲ್ಲ ಹುಡುಗರಿಗೆ ಅಥವಾ ಗಂಡಂದ್ರಿಗೆ ತಲೆ ಕೆಟ್ಟೋಗುತ್ತೆ, ಇವಳು ನಾನು ಹೆಂಗೆ ಸಂತೋಷವಾಗಿರ್ಲಿ ಅಂತ. ಸೊ ಆ ಥರದ ಆಲ್ಗಾರಿಥಮ್ ನಾವು ಡಿಸೈನ್ ಮಾಡ್ಕೊಂಡು ವಿ ಹ್ಯಾವ್ ಎಕ್ಸ್ಪೆಕ್ಟೇಷನ್ಸ್ ಇಸ್ ವೆರಿ ರಾಂಗ್ ಆನ್ ದ ಪರ್ಸನ್ ವಿ ಲವ್. ಸೊ ಅಟ್ಲೀಸ್ಟ್ ಇದನ್ನ ಏನಾದರೂ ಅಟ್ಲೀಸ್ಟ್ 20s ಅಲ್ಲಿರೋರು ಯಾರು ಓದಿದ್ರೆ ದಟ್ ಈಸ್ ಹೌ ಇಟ್ ವರ್ಕ್ಸ್ ಅನ್ನೋದಕ್ಕೆ ಒಂಚೂರು ಉದಾಹರಣೆ ಕೊಡ್ಬೋದು ಅಂತ. ಬುದ್ಧಿ ಸ್ವಲ್ಪ ಕೆಲಸ ಮಾಡ್ಲಿ ಅಂತ ತುಂಬಾ ಜಾಸ್ತಿ ಮಾಡಿ ಅದು ಮನಸ್ಸುಗಳ ವಿಷಯ ಹೃದಯಗಳ ವಿಷಯ ಸ್ವಲ್ಪ ಮೇಕಿಂಗ್ ಇಟ್ ವೆರಿ ಕ್ರೀಮಿ. ಓಕೆ. ಆ್ಯಂಡ್ ನಿಮ್ಮ ಕಥೆಗಳೆಲ್ಲ ಅಷ್ಟು ಕಥೆಗಳನ್ನ ಓದಿ ಮುಗಿಸಿದಾಗ ನಿಮ್ಮ ಕಥೆಗಳು ಬಹಳ ಒಂದು ಗ್ರೀನ್ ಫ್ಲಾಗು ಮತ್ತು ಹ್ಯಾಪಿ ಎಂಡಿಂಗು. ಅಂದ್ರೆ ನಿಮ್ಗೇನಾದ್ರೂ ವಿರಹ ಅಥವಾ ಒಂದು ಬ್ರೇಕಪ್ ಬಗ್ಗೆ ತುಂಬಾ ಒಂದು ಇದಿದ್ಯಾ, ಅಂದ್ರೆ ಭಯ ಇದೆಯಾ ಅಂತ ಕೇಳಿದ್ರೆ? ಇಲ್ಲ, ಸಚಿನ್ ನನ್ಗೆ ಬೈತಾ ಇರ್ತಾರೆ ಯಾವಾಗ್ಲೂ, ನೀವು ಒಳ್ಳೆ ಪ್ರೇಮ ಕಥೆ ಬರೆಯಕ್ ಆಗಲ್ಲ, ಯಾಕಂದ್ರೆ ನೀವು ಯಾರನ್ನ ಪ್ರೀತಿಸಿದ್ರೆ ಅವ್ರನ್ನ ಮದುವೆ ಮಾಡ್ಕೊಂಡಿದ್ದೀರಾ ಅನ್ಫಾರ್ಚುನೇಟ್ಲಿ ಅಂತ. ಅವ್ರು ಯಾವಾಗ ಅನ್ಫಾರ್ಚುನೇಟ್ಲಿ ಅದ್ ಸಚಿನ್ ಮಾತು ನಂದಲ್ಲ. ಸೊ ಹಾಗಾಗಿ ವಿರಹದ ಬಗ್ಗೆ ಭಯ ಇಲ್ಲ, ನನಗೆ ಗೊತ್ತಿಲ್ಲ ಆಯ್ತಾ. ಸೊ ಈ ಅಂದ್ರೆ ವಾಟ್ ಯು ಡೋಂಟ್ ನೋ ವೈ ಶುಡ್ ಯು ರೈಟ್ ಅಬೌಟ್ ಇಟ್. ಆಮೇಲೆ ನೀವು ಯಾರನ್ನ ಪ್ರೀತಿ ಮಾಡ್ತಿರೋ ಅವ್ರ ಜೊತೆ, ಅಂದ್ರೆ ನಾನು ಆ ಜನ್ರೇಷನ್ಗೆ ಬಿಲಾಂಗ್ ಆಗ್ತೀನಿ, ಇವಾಗ ಆ ಕಾಲ ಹೋಯ್ತು. ನೀವು ಯಾರನ್ನ ಪ್ರೀತಿ ಮಾಡ್ತಿರೋ ಅವ್ರ ಜೊತೆಗೆ ಇರಬೇಕು ಅನ್ನೋದು ನನಗೆ ಆಸೆ. ಅಟ್ಲೀಸ್ಟ್ ಹೋಗ್ಲಿ, ರಿಯಲ್ ಲೈಫಲ್ಲಿ ಕೆಲವ್ರಿಗೆ ಆಗಿಲ್ಲ ಅಂದ್ರೆ ಪುಸ್ತಕದ ರೂಪದಲ್ಲಾದ್ರೂ ಓದಿ ಸಂತೋಷ ಪಡ್ಲಿ ಅಂತ. ಅದರಲ್ಲೂ ಯಾಕೆ
ದುಃಖ ಉಮ್ಮಳಿಸಿ ಬಂದು ಅಯ್ಯೋ ನಿಮ್ ಪುಸ್ತಕ ಓದ್ನಂಗೆ ಅಳು ಬಂತು ಬೇಜಾರಾಗುತ್ತೆ, ನಿಮ್ ಪುಸ್ತಕ ಓದ್ ನಂಗೆ ಖುಷಿ ಆಯ್ತು ಅಂದ್ರೆ ಐ ಬಿ ವೆರಿ ಹ್ಯಾಪಿ. ಓಕೆ, ಹಂಗಿದ್ರೆ ಯಾಕೆಂದ್ರೆ ಇದರಲ್ಲಿ ಒಂದು ಇಡೀ ಎಲ್ಲ ಕಥೆಗಳಲ್ಲಿ ಒಂದು ಸಣ್ಣ ಪ್ಯಾಟರ್ನ್ ಇದೆ. ಪ್ಯಾಟರ್ನ್ ಅಂತಂದ್ರೆ ನಿಮಗೆ ಅದು ಎಂಡ್ ಆಗೋದು ಅಂದ್ರೆ ಒಂದು ಅಪರಿಚಿತರಿಂದ ಸ್ಟಾರ್ಟ್ ಆಗಿ ಪರಿಚಿತ, ಒಂದು ಬಹಳ ಅಂದ್ರೆ ಸೇಫ್ ಝೋನ್ ನಲ್ಲಿ ಆಟ ಆಡಿದೀರೇನೋ ಅನ್ನೋ ಒಂದು ಪ್ರಶ್ನೆ ಅಷ್ಟೇ. ಸೇಫ್ ಅದೇ, ಯಾಕೆಂದ್ರೆ ನಾವು ಇವತ್ತಿಗೂ ನಮ್ಮ ಪ್ರೇಮ ಕಥೆಗಳು ಯಾವಾಗಲೂ ಬೆಸ್ಟ್ ಪ್ರೇಮ ಕಥೆಗಳು ಏನ್ ಕರಿತೀವೋ ಅದೆಲ್ಲ ದುರಂತ ಕಥೆಗಳಾಗಿರ್ತವೆ ಅಥವಾ ಕಾಡುವ ಕಥೆಗಳು ಯಾಕೆ ಆಗ್ತವೆ ಕೊನೆಗೂ ಅಂದ್ರೆ ಅದರಲ್ಲಿರುವ ಅಂದ್ರೆ ಒಂದು ಅಪೂರ್ಣ ಅಂತ ಏನೋ ಅದೂರ ಅಂತ ಕರಿತೀವಲ್ಲ ಅದು ಅಂತ. ಅಂದ್ರೆ ಅದ್ ನಂಗೆ ಗೊತ್ತಿಲ್ಲ, ನಮ್ಮ ಹುಡುಗಿಯರು ಆ ಥರ ಬ್ರೇಕಪ್ ಸ್ಟೋರೀಸ್ ಎಷ್ಟು ಬರೆದಿದ್ದಾರೆ ಐ ಡೋಂಟ್ ನೋ. ಆಮೇಲೆ ಜಡ್ಜ್ ಮಾಡ್ತಾರೆ ಅನ್ನೋದು ಇರುತ್ತೆ, ಅಂದ್ರೆ ಯಾವುದೇ ಹುಡುಗಿಗೂ ಅಂದ್ರೆ ಅದನ್ನ ಮೀರ್ಲಿಲ್ಲ ಅಂದ್ರೆ ಎಂಥ ರೈಟ್ರು ಅಂತ ಪ್ರಶ್ನೆ ಬರ್ಬೋದು ಆಫ್ಟರ್ ದ ಕಾನ್ವರ್ಸೇಷನ್. ಇದನ್ನ ನಾವು ಬೇರೆ ಕಡೆ ಮಾತಾಡಿದಾಗ ಇರ್ಬೋದು. ಬಟ್ ಅಂದ್ರೆ ನಾ ಹೇಳ್ದಂಗೆ ನನಗದರ ಅನುಭವ ಆಗಿಲ್ದೇ ಇರೋದನ್ನ ನಾನು ಎಷ್ಟರ ಮಟ್ಟಿಗೆ ಕಟ್ಕೊಡ್ಬಲ್ಲೆ. ಆಮೇಲೆ ಮತ್ತೆ ಅದು ಅಟ್ಲೀಸ್ಟ್ ಈ ಕಥೆಗಳಲ್ಲಿ ಕೆಲವು ಕಾನ್ಸೆಪ್ಟ್ಗಳು ಹುಟ್ಟಿ ಆಮೇಲೆ ಕಟ್ಟಿದ್ದು, ಆಮೇಲೆ ಅದು ಕಟ್ಟಿ ಆಗ್ಬಿಟ್ಟು ಆಮೇಲೆ ತಲೆ ಚಚ್ಕೊಂಡ್ಬಿಟ್ರೆ ಏನ್ ಮಾಡೋದು ಅನ್ನೋ ಕಾರಣಕ್ಕಾಗಿ ಬರ್ದಿಲ್ಲ ಅಷ್ಟೇ. ಆ್ಯಂಡ್ ಈ ಕಥೆಗಳಲ್ಲಿ ಅಂದರೆ ಒಂದು ತುಂಬ ಚೆನ್ನಾಗಿರುವ ಅಂದರೆ ರಿಸರ್ಚ್ ಇದೆ ನಿಮ್ಮೆಲ್ಲ ಕಥೆಗಳಲ್ಲೂ. ಈಗ ಇದರಲ್ಲೊಂದು ಇದರ ಎಗ್ ಫ್ರೀಸ್ ಮಾಡೋದು ಒಂದು ಕತೆ ಬರುತ್ತೆ, ಅದು ಕೂಡ ಬಹಳ ಚೆನ್ನಾಗಿದೆ. ಅಂದರೆ ಇವತ್ತು ರಿಯಾಲಿಟಿಗಳು ಬೇರೆ ಬೇರೆ ಆಗೋಗಿದ್ದಾವೆ. ಅಂದರೆ ನಮ್ಮ ಬಹುಶಃ ಈ ಒಂದು 10-15 ವರ್ಷದಿಂದ ಕಥೆಗಳು ಬರೀ ಒಂದು ಪ್ರೀತಿ ಅಥವಾ ಪ್ರೀತಿಗೊಂದು ಅಡ್ಡಗೋಡೆ, ಯಾರೊಬ್ರು ಅಡೆತಡೆ ಮಾಡ್ತಾರೆ ಅಥವಾ ಬಿಟ್ಟೋಗ್ತಾಳೆ, ಅವಳಿಗೆ ಬೇರೆ ಮದುವೆ ಆಗುತ್ತೆ, ಈ ಥರದ ಕಾಂಟೆಕ್ಸ್ಟ್ಗಳೇ ಇದ್ವು. ಆದರೆ ಇವತ್ತಿನ ಕಾಲದಲ್ಲಿ ಪ್ರೇಮ ಕಥೆಗಳಿಗೆ ಬೇರೆ ಬೇರೆಯ ಅಡೆತಡೆಗಳು ಬಂದಿದ್ದಾವೆ. ಅಂದ್ರೆ ಅಡೆತಡೆಗಳು ಅಂತಂದ್ರೆ ಒಂದು ಟೆಕ್ನಿಕಲ್ ಅಡೆತಡೆಗಳು ಬಂದಿದ್ದಾವೆ. ಸೊ ಅಂದ್ರೆ ಇವತ್ತು ನಂಗೆ ಮೊನ್ನೆನೂ ಕೂಡ ಕೃತಿ ಸಣ್ಣ ಹೇಳಿದ್ರು, ಅಂದ್ರೆ ನಾನು ಎಗ್ ಫ್ರೀಸ್ ಮಾಡಿದೀನಿ ಅಂತ. ಈಗ ಒಂದು ಎಗ್ ಫ್ರೀಸ್ ಮಾಡ್ತೀನಿ ಅನ್ನೋದು ಒಂದು ಬಹಳ ಒಂದು ಎಲ್ಲ ಕಡೆನೂ ನಾರ್ಮಲ್ ಆಗ್ತಿರುವ ಒಂದು ಕಾಲದಲ್ಲಿ ಆ ಥರದ ಒಂದು ವಿಷಯವನ್ನ ತಂದಿರೋದ್ ಬಗ್ಗೆ ಅಲ್ಲ, ಅದು ಒಬ್ಬೊಬ್ಬರಿಗೆ ಪ್ರೀತಿಯನ್ನ ಪ್ರೂವ್ ಮಾಡ್ಕೊಳ್ಳೋದಕ್ಕೆ ದೇರ್ ಆರ್ ಡಿಫ್ರೆಂಟ್ ಇನ್ಸ್ಟೆನ್ಸಸ್. ಒಬ್ರು ನಾನು ಇವ್ರಿಗೆ ನನ್ನ ಸಮಯವನ್ನೇ ಕೊಡ್ತೀನಿ, ಇನ್ನೊಬ್ರು ನಾನು ಇವ್ರನ್ನ ಮದುವೆಯನ್ನೇ ಆಗ್ತೀನಿ, ಇವ್ರು ನನಗೆ ತೊಂದರೆ ಕೊಟ್ಟರು ಪರವಾಗಿಲ್ಲ ನಾನು ಅವ್ರನ್ನ ಮದುವೆಯನ್ನೇ ಆಗ್ತೀನಿ, ಹಾಗೆ ನಾನು ನನ್ನ ಪ್ರೀತಿನ ಏನೋ ಜಸ್ಟಿಫೈ ಮಾಡ್ಕೋತೀನಿ ಅನ್ನೋದಕ್ಕೆ. ಕೆಲವರು ಅವರ ಜೊತೆಗೆ ಅವ್ರ ಅಂಶ ನನ್ನ ಜೊತೆಗಿದ್ದು ನಾನು ಜಸ್ಟಿಫೈ ಮಾಡ್ಕೋತೀನಿ ಆ ಪ್ರೀತಿನ. ಅಂದ್ರೆ ಈ ಜಸ್ಟಿಫಿಕೇಶನ್ಗಳು ಒಬ್ಬೊಬ್ರಿಗೆ ಒಂದೊಂದ್ ಥರ ಇರುತ್ತೆ. ನಾನು ಇವನನ್ನ ಎಷ್ಟು ಪ್ರೀತಿಸ್ತೀನಿ ಅಂತ ಜಗತ್ತಿಗೆ ಗೊತ್ತಾಗೋ ಹಾಗೆ ಆ ಜಸ್ಟಿಫಿಕೇಶನ್ ಇಸ್ ಇನ್ ಅ ವೆರಿ ಡಿಫ್ರೆಂಟ್ ಮ್ಯಾನರ್. ಸೊ ಹಾಗಾಗಿ ಇದನ್ನ ತಂದಿದ್ದು. ಅಂಡ್ ಇನ್ನೊಂದೇನಂದ್ರೆ ಈಗಿನ ನಡೀತಾ ಇರೋ ವಿಷಯಗಳಿಗೆ ಪ್ರೀತಿಯನ್ನ ಹೇಗೆ ಕಂಜಾಯಿನ್ ಮಾಡೋದು ಅನ್ನೋದು ಒಂದು ಪ್ರಶ್ನೆ ಇತ್ತು. ಅಂದ್ರೆ ನಾವು ಇನ್ನು ಅದೇ ಕಾಲದಲ್ಲೇ ಇದ್ರೆ ಏನು ಅವ್ಯಕ್ತ ಭಾವ, ಗೊತ್ತಾಗದೇ ಇರೋಂಥ ಒಂದು ಇದು, ಹೊಟ್ಟೆಯಲ್ಲಿ ಚಿಟ್ಟೆ ಬಿಟ್ಟಂಗೆ ಅದರಲ್ಲೇ ನಾವು ಮುಳುಗಿದ್ರೆ ಇಟ್ಸ್ ನೈಸ್ ಫಾರ್ ಸಮ್ ಟೈಮ್. ಬಟ್ ಅದು ರಿಯಾಲಿಟಿಗೆ ಟ್ರಾನ್ಸ್ಲೇಟ್, ನೀವು ಹೇಳಿದ್ರಲ್ಲ ವಿರಹ ಎಲ್ಲ ಯಾಕಂದ್ರೆ ರಿಯಾಲಿಟಿಗೆ ಟ್ರಾನ್ಸ್ಲೇಟ್ ಆಗದೆ ಇರೋದಕ್ಕೆ ಬೇಜಾರ ಆಗೋದು ಪ್ರಾಬಬ್ಲಿ ವಿರಹದಕ್ಕಿಂತ ಜಾಸ್ತಿ ನಮ್ಮನ್ನು ಕಾಡುತ್ತೆ ಅನ್ಸುತ್ತೆ. ಐ ಥಿಂಕ್ ದಟ್ ಶುಡ್ ಬಿ ರಿಟರ್ನ್ ಅಂತ. ಕರೆಕ್ಟ್ ಅಲ್ಲ, ಅದು ಇರ್ಬೋದು, ಗೊತ್ತಿಲ್ಲ. ಆ್ಯಂಡ್ ಇದರಲ್ಲಿ ಇನ್ನೂ ಒಂದು ಚೆನ್ನಾಗಿದೆ ಅಂದರೆ ಇವತ್ತಿನ ಜನ್ರೇಷನ್ನಿಗೆ ಅಂದರೆ ಕತೆಗಳು ಅಂದರೆ ಇದು ಪ್ರೀತಿ ಅಂತ ಬಂದಾಗ ಮೊನ್ನೆ ಕೂಡ ನನ್ನ ಮಗಳ ಜೊತೆ ಮಾತಾಡ್ತಿದ್ದಾಗ ಅವಳು ಅದನ್ನೇ ಹೇಳ್ತಿದ್ಲು. ಅಂದರೆ ಇವತ್ತಿನ ಅವರಿಗೆ ಅಂದರೆ ಅವ್ರ ಹುಡುಗರಿಗೆ ಏನು ಅಂದರೆ ತುಂಬ ಗಂಡಸಿಂದ ಅವರು ಬಯಸ್ತಿರೋದು ಗಂಡು ಮಕ್ಕಳಿಂದ ರೆಸ್ಪೆಕ್ಟು. ಅಂದರೆ ಬೇರೆ ಯಾವುದೂ ಅಲ್ಲದೆ ಇರುವ ಒಂದು ರೆಸ್ಪೆಕ್ಟನ್ನು, ಅಂದರೆ ಅಲ್ಲಿ ರೆಸ್ಪೆಕ್ಟಿಂದ ಶುರುವಾದ್ರೆ ಮಾತ್ರ ಅಂದರೆ ಏನು ಗ್ರೀನ್ ಫ್ಲ್ಯಾಗ್ ಅಂತ ಕರಿತೀವೋ ಅದನ್ನು ಒಂದು ರೆಸ್ಪೆಕ್ಟಿಗೆ ಬಂದು ನಿಂತ್ಕೊಡುತ್ತೆ. ಹಾಗಾಗಿ ಆ ವಿಷಯಕ್ಕೂ ಕೂಡ ಇದರಲ್ಲಿ ತಂದಿದ್ದಾರೆ. ಇದರಲ್ಲಿ ಒಬ್ಬ ಹುಡುಗ ಅಡುಗೆ ಮಾಡೋ ಹುಡುಗ ಬರ್ತಾನೆ, ಅಂದರೆ ಸಿಕ್ಕಾಪಟ್ಟೆ ಚೆನ್ನಾಗಿ ಅಡುಗೆ ಮಾಡುವ ಹುಡುಗ ಬರ್ತಾನೆ. ಅಡುಗೆ ಮಾಡೋ ಹುಡುಗನ ಮೇಲೆ ಅವರಿಗೆ ಪ್ರೀತಿ ಆಗುತ್ತೆ, ಅವರಿಗೆ ಅಂತ ಕಥೆಗಾರರಿಗೆ ಪ್ರೀತಿ ಆಗುತ್ತೆ. ಸೊ ಹಾಗಾಗಿ ಈ ಒಂದು ಅಡುಗೆ ಮಾಡುವ ಹುಡುಗರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಅಡುಗೆ ಎಲ್ಲ ಏನದು ಲೈಫ್ ಸ್ಕಿಲ್ಲು ಎಲ್ಲ ಕಲ್ತ್ಕೋಬೇಕು. ನಾನು ಕಲ್ತ್ಕೋತಾ ಇದ್ದೀನಿ ಇವಾಗ ನನ್ನ ಮಕ್ಕಳಿಗೆ ಡಬ್ಬಿ ಮಾಡೋದಕ್ಕೆ. ಅಂದರೆ ಇದು ಚೇಂಜ್ ಮಾಡೋಕ್ಕೆ ನರೇಟಿವ್. ಅಂದರೆ ಅವಾಗಿನ ಇದರಲ್ಲಿ ಹುಡುಗಿ ಯಾಕೆ ಇಷ್ಟ ಆಗ್ತಾಳೆ ಅನ್ನೋದಕ್ಕೆ, ನೋಡೋಕೆ ಸುಂದರವಾಗಿದ್ದಾಳೆ, ನೀಳ ಕೇಶ, ಆಮೇಲೆ ಚಂದ ಸೀರೆ ಉಟ್ಕೋತಾಳೆ, ಆಮೇಲೆ ಚೆನ್ನಾಗಿ ಅಡುಗೆ ಮಾಡ್ತಾಳೆ, ಸಂಸಾರನ ನಿಭಾಯಿಸ್ಕೊಂಡು ಹೋಗ್ತಾಳೆ ಅನ್ನೋದು, ಇವಳು ಒಳ್ಳೆ ಹುಡುಗಿ, ಪ್ರೀತಿ ಮಾಡೋಕ್ಕೆ ಯೋಗ್ಯ, ಮನೆಗೆ ಕರ್ಕೊಂಡು ಹೋಗೋಕ್ಕೆ ಯೋಗ್ಯಳು, ನಮ್ಮ ಅಪ್ಪ ಅಮ್ಮಂಗೆಲ್ಲ ಅಡ್ಜಸ್ಟ್ ಆಗ್ತಾಳೆ ಅನ್ನೋದು ಅದೊಂದು ಇತ್ತು.
ಎಷ್ಟು ಆತ ಹೂವು ಮುಡ್ಕೊಂತಾಳೆ, ಅವಳನ್ನ ಸಂತೋಷ ಪಡಿಸೋದು, ಉದ್ದ ಕೂದಲಿಲ್ಲ ಹೂವು. ಅನ್ಫಾರ್ಚುನೇಟ್ಲಿ ಇವಾಗ ಇನ್ಯಾವ ಹುಡುಗಿರು ಸಿನಿಮಾದಲ್ಲಿ ಮಾತ್ರ ಸಿನಿಮಾದಲ್ಲಿ ಅದೇ ಅದೆಲ್ಲ. ಬಟ್ ಏನಂದ್ರೆ ಹೆಣ್ಮಕ್ಳಿಗೂ ಒಂದಷ್ಟು ಎಕ್ಸ್ಪೆಕ್ಟೇಷನ್ಸ್ ಇರುತ್ತಲ್ಲ, ಅದು ಸ್ಟುಪಿಡ್ ಆಗೇ ಇರ್ಬೋದು. ಅಂದ್ರೆ ಈಗ ಗಂಡಸರ ಎಕ್ಸ್ಪೆಕ್ಟೇಷನ್ಸ್ ಅನ್ನ ನಾವು ಬಹಳ ವೈಭವೀಕರಿಸಿ ಹೇಳ್ತೀವಿ. ಗಂಡಂಗೆ ಹಳೆ ಕಾಲದಲ್ಲೂ ಆಯ್ತು, ಹೊಸ ಕಾಲದಲ್ಲಿ ಪ್ರೀತಿನೂ ಆಯ್ತು, ಅದೆಲ್ಲವನ್ನು ನಾವು ವೈಭವೀಕರಿಸಿದೀವಿ. ಹೆಣ್ಮಕ್ಳಿಗೆ ಏನ್ ಬೇಕು ಅನ್ನೋದ್ರ ಬಗ್ಗೆ ಅದನ್ನ ಜಾಸ್ತಿ ಮಾತಾಡಿಲ್ಲ. ಅಂದ್ರೆ ಅವ್ರು ಚೆನ್ನಾಗಿ ಸಂಪಾದನೆ ಮಾಡ್ಬೇಕು, ನಾನು ನೋಡ್ಕೋಬೇಕು ಅನ್ನೋದು ಅದೊಂದು ಹೇಳ್ತಾರೆ. ಎಲ್ಲೋ ಶಿ ಸೋ ಕ್ಯಾಲ್ಕುಲೇಟಿವ್, ನನ್ಗಿಂತ ಯಾವ್ದು ಬೇರೆ ಹುಡುಗ ಈಸ್ ಅರ್ನಿಂಗ್ ಮೋರ್, ಅದಕ್ಕೆ ಅವನನ್ನ ಮದುವೆ ಮಾಡ್ಕೊಂಡ್ಲು, ಅಥವಾ ಆ ಜಾತಿ ಒಂದೇ ಆಗಿತ್ತು ಅದಕ್ಕೆ ಅವನ ಜೊತೆ ಹೋದ್ಲು ಅನ್ನೋದೆಲ್ಲ ಇದೆ. ಬಟ್ ಅದನ್ನ ಬಿಟ್ಟು ಬೇರೆದು ಇದೆ ಅನ್ನೋದಕ್ಕೆ ಅಂದ್ರೆ ನಮ್ಮಲ್ಲಿ ಇಲ್ದಿರೋ ಸ್ಕಿಲ್ ಬೇರೆಯವ್ರ ಹತ್ರ ಇದ್ರೆ ತುಂಬಾ ಖುಷಿ ಆಗುತ್ತೆ. ನನಗೆ ಆ ಸ್ಕಿಲ್ ಇನ್ನ ಡೆವಲಪ್ ಮಾಡ್ಕೊತಾ ಇದ್ದೀನಿ. ಸೊ ಅದು ಡೆಫಿನೆಟ್ಲಿ ಕಥೆಯಲ್ಲಿ ಆ ಸ್ಕಿಲ್ ಡೆವಲಪ್ ಮಾಡ್ಕೊಂಡಿರೋ ಹುಡುಗನ ಮೇಲೆ ಪ್ರೀತಿ ಆದ್ರೆ ನಾನು ಪ್ರೀತಿಸೋ ಹುಡುಗನೂ ಅದನ್ನೇ ಮಾಡ್ತಾನೆ ಅನ್ನೋ ಒಂದು ಆಶಾಭಾವ ಅಷ್ಟೇ. ಸೊ ಈಗ ನಾವು ಪ್ರಶ್ನೆ ಆಡಿಯನ್ಸಿಂದ ಹೋಗ್ಬೋದು. ಯಾರಾದರೂ ಆಡಿಯನ್ಸ್ ಪ್ರಶ್ನೆ ಕೇಳೋದಿದ್ರೆ ಕೇಳ್ಬೋದು. ನಾನು ಫಸ್ಟ್ 3 ಸ್ಟೋರೀಸ್ ಓದಿದ್ದೆ. ಅದ್ರಲ್ಲಿ ನಾನು ನಿಮ್ಗೆ ಕೇಳ್ಬೇಕು ಅನ್ಕೊಂಡಿರೋದೇನಂದ್ರೆ, ಈ ಪ್ರೀತಿ ಹುಟ್ಟೋದ ಆಗೋದ, ಅಥವಾ ಫಸ್ಟ್ನೇ ಸ್ಟೋರಿ ನೋಡಿದಾಗ ಅನ್ಸಿತ್ತು ಪ್ರೀತಿ ಮರು ಹುಟ್ಟೋದ ಅಂತ. ಈ ಕಥೆಯಲ್ಲಿ ಹುಟ್ಟೋದಕ್ಕೆ ಪ್ರಯತ್ನ ಮರು ಹುಟ್ಟುವಿಕೆಯ ಪ್ರಯತ್ನದಲ್ಲಿದ್ದಾರೆ ಇಬ್ರು ಗಂಡ ಹೆಂಡತಿ. ಸೊ ಹುಟ್ಟೋದೇ ಅನ್ಸುತ್ತೆ ಸರ್ ಪ್ರೀತಿ ಕಥೆಗಳು. ಮರು ಹುಟ್ಟು ಅನ್ನೋದು ಕರೆಕ್ಟ್ ಚೆನ್ನಾಗಿದೆ, ಯಾಕಂದ್ರೆ ಅದರಲ್ಲಿ ಆ ಕಥೆಯಲ್ಲಿ ಅದು ಆಗತ್ತದು. ಇದು ತುಂಬಾ ಕಥೆಗಳನ್ನ ಬರೆದವ್ರು ವಿಕಾಸ್ ಸರ್ ಇದ್ದಾರೆ, ಅವರು ಕರೆಕ್ಟ್ ಆನ್ಸರ್ ಮಾಡ್ತಾರೆ. ನಿಮ್ ಸಂಬಂಧ ಸೊ ನನಗೆ ಹಾಗೆ ಇದರಲ್ಲಿ ಮರುಹುಟ್ಟು ಅವ್ರು ಹೇಳಿದಂಗೆ ಈ ಕಥೆಯಲ್ಲಿ ಅದು ಮರುಹುಟ್ಟು ಆಗುತ್ತೆ. ಅಂದ್ರೆ ನಾವು ತುಂಬಾ ಸಲ ಪ್ರೀತಿಯ ಕೊನೆ ಮದುವೆ ಅಂತ ಮಾತಾಡ್ತೀವಲ್ಲ, ಮದುವೆಯಿಂದ ಪ್ರೀತಿ ಆರಂಭ ಆಗ್ಬೇಕಾಗತ್ತೆ ಯೂಶುವಲಿ. ಅಂದ್ರೆ ಜೀವನದ ರಿಯಲೈಸೇಷನ್ ಅದೇ ಆಗಿರುತ್ತೆ. ಹಂಗಿರುವಾಗ ಅದರಲ್ಲಿ ಆ ಕಥೆಯಲ್ಲೂ ಕೂಡ ಅಂದ್ರೆ ಒಂದು ತಾಯ್ತನ ಅನ್ನೋದನ್ನ ನಾವು ತುಂಬಾ ವೈಭವೀಕರಿಸ್ಬಿಟ್ಟಿದೀವಿ. ಆದ್ರೆ ಆ ಕತೆ ಅದನ್ನ ಕ್ವಶನ್ ಮಾಡುತ್ತೆ. ಅಂದ್ರೆ ತಾಯ್ತನವನ್ನು ವೈಭವೀಕರಿಸ್ತೀವಿ, ಆದ್ರೆ ಅವಳು ಆ ಕ್ಷಣದಲ್ಲಿ ಅಂದ್ರೆ ಮಗುವಿನ ಲಾಲನೆ ಪಾಲನೆ ಅಥವಾ ಹಾಲು ಉಣಿಸೋದು ಅಂದ್ರೆ ಇಡೀ ಆ ಪ್ರೊಸೆಸ್ ಇದೆಯಲ್ಲ, ಅದರ ಒಂದು ರೇಜಿಗೆ ಇದೆಯಲ್ಲ, ಆ ರೇಜಿಗೆ ಪ್ರತಿಯೊಬ್ಬರು ಹೆಣ್ಮಕ್ಳು ಅದನ್ನು ಅನುಭವಿಸ್ತಾರೆ. ಬಟ್ ಅದನ್ನು ಯಾರು ಅದನ್ನು ರೊಮ್ಯಾಂಟಿಕ್ ಆಗಿ ನಾವು ಇವತ್ತವರೆಗೂ ತಾಯ್ತನ ಅನ್ನೋದು ತುಂಬ ರೊಮ್ಯಾಂಟಿಕ್. ಅಂದರೆ ಬೆಳಗ್ಗೆ ಪ್ರಿಯಾ ಕೆರ್ವಾಶ್ ಅವರು ಕೂಡ ಮಾತಾಡ್ತಿದ್ರು, ಅಂದರೆ ರೊಮ್ಯಾಂಟಿಸೈಸ್ ಮಾಡ್ತಿದ್ದೀವಿ. ಅಂದರೆ ತಾಯ್ತನ ಅನ್ನೋದನ್ನು ತುಂಬ ರೊಮ್ಯಾಂಟಿಸೈಸ್ ಮಾಡಿಬಿಡ್ತೀವಿ. ಅದರ ಓವರ್ ಆಲ್ ಆಗಿ ಸಮಸ್ಯೆಗಳನ್ನು ನಾವು ಬೇಕು ಅಂತ ಅದನ್ನು ಕತ್ಲಲ್ಲಿ ಇಡ್ತೀವಿ, ಅದನ್ನೆಲ್ಲೂ ಬೆಳಕಿಗೆ ತರಲ್ಲ. ಹಾಗಿರುವಾಗ ಹೆಣ್ಣು ಆ ಥರದ ಒಂದು ರೇಜಿಕೆಯ ಕ್ಷಣದಲ್ಲಿ ಒಂದು ಪ್ರೀತಿಯನ್ನು ಉಣಬಡಿಸುವ ಮೂಲಕ ಮತ್ತೆ ಅವಳು ಮರುಹುಟ್ಟು ಪಡಿಬಹುದು ಅನ್ನೋದನ್ನು ಆ ಕತೆ ಹೇಳ್ತಿದೆ. ಬಹುಶಃ ಇವತ್ತಿನ ಒಂದು ಜನರೇಷನ್ನಿನ ಇದರಲ್ಲಿ ಆ ರಿಯಲೈಸೇಷನ್ ಕೂಡ ಭಾಳ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ ನನಗೆ. ಥ್ಯಾಂಕ್ ಯು ಸರ್. ಬೇರೆ ಯಾವ್ದಾದ್ರು ಪ್ರಶ್ನೆಗಳು ಕೇಳಿ. ಅಂದ್ರೆ ಒಂದು 4 ಕಥೆಯಲ್ಲಿ ಅವರು ಪರ್ಫ್ಯೂಮ್ ಬಗ್ಗೆ ಜಾಸ್ತಿ ಬರೆದಿದ್ದಾರೆ. ನನಗೆ ತುಂಬಾ ಇಷ್ಟ ಪರ್ಫ್ಯೂಮ್. ನಮ್ಮ ಮನೇಲಿ ಅದೊಂದು ಅಂಗಡಿನೇ ಇದೆ, ನಾನು ಓಡಾಡಿದ್ರೆ ಗೊತ್ತಾಗುತ್ತೆ ಏನು ಪರ್ಫ್ಯೂಮ್ ಹಾಕೊಂಡಿದ್ದಾರೆ ಅಂತ. ಅದೇ ನನ್ನ ಇಷ್ಟ ಕಷ್ಟಗಳನ್ನ ಹೋಗ್ಲಿ ಯಾರು ಹೇಳಿದ್ರೆ ಕೇಳಿಸ್ಕೊಳ್ಳೋರಿಲ್ವಾ ಒಂದೊಂದ್ಸಲ ಅಂತ ಕಥೆಲಾದ್ರೂ ತಗೊಂಡು ಬರ್ತೀನಿ. ಬಟ್ ದ ಸ್ಮೆಲ್ ಆಫ್ ಅ ಪರ್ಸನ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಫಾಲ್ ಇನ್ ಲವ್. ಅದು ಇದು ಖಂಡಿತ ಅದು ಸತ್ಯ. ಅಂದ್ರೆ ಎಲ್ಲರಿಗೂ ಒಂದೊಂದು ಮಾರ್ಕರ್ಸ್ ಇರುತ್ತಲ್ಲ, ಇವರು ಹಿಂಗಿದ್ರೆ ನನಗೆ ಪ್ರೀತಿ ಆಗುತ್ತೆ ಅಂತ. ಅದರಲ್ಲಿ ದಟ್ ಈಸ್ ಇನ್ ಟಾಪ್ 10. ಸೊ ಹಾಗಾಗಿ ಅದ್ರ ಬಗ್ಗೆ ಬರ್ತಿತ್ತು. ಆ್ಯಂಡ್ ಬಸ್ಸು ಓಡಾಟ ಭಾಳ ನಿಮಗೆ ಪ್ರಿಯವಾದ ವಿಷಯ ಅಂತ ಅನ್ಸುತ್ತೆ. ಅಂದರೆ ಬೆಂಗಳೂರಿನ ಬಸ್ಸಿನಲ್ಲಿ ಓಡಾಡುವ ಇಷ್ಟ ಕಷ್ಟಗಳೆಲ್ಲ ಓನ್ಲಿ ಮೋಡ್ ಆಫ್ ಟ್ರಾನ್ಸ್ಪೋರ್ಟ್ ಐ ನ್ಯೂ. ಬಸ್ಸು ಆಟೋ, ಅಂದರೆ ಆಟೋ ರಾಣಿ ಅಂತ ಕರಿತಾ ಇರ್ತಾರೆ. ಬಸ್ಸು ಆಟೋ ಬೆಂಗಳೂರಲ್ಲಿ ಅದೇ ನನಗೆ ಹೋಗ್ತಿರೋಂಥ ಬಸ್ಸು ಆಟೋಲಿ ಏನು ಅಡ್ವಾಂಟೇಜ್ ಅಂದ್ರೆ ನೀವು ಏನ್ ಬೇಕೋ ಮಾಡ್ಕೋಬಹುದು. ಅರ್ಧ ಪಾಡ್ಕಾಸ್ಟ್ ಕೇಳ್ಬೋದು, ಪುಸ್ತಕ ಓದ್ಬೋದು. ಆ ಪ್ಯಾಸಿವ್ ಪರ್ಸನಲ್ ಟೈಮ್ ಆಗಿರುತ್ತೆ. ಸೊ ಅದು ಬೇರೆ ಯಾರೋ ನಮ್ಮನ್ನ ಬೇರೆ ಡೆಸ್ಟಿನೇಷನ್ ತಲುಪಿಸ್ತಾ ಇರ್ತಾರೆ, ಅದು ಅವ್ರ ತಲೆನೋವು. ನನಗೆ ಆ ತಲೆನೋವು ಬೇಡ ಅಂತ ಪ್ಯಾಸೆಂಜರ್ ಪ್ರಿನ್ಸೆಸ್. ಸೊ ಅದು ನಾನು ಸ್ವಲ್ಪ ಇಡೀ ಅಂದರೆ ನನಗೆ ಅನಿಸಿದ್ದೇನು ಅಂದರೆ ಈ ಕಥೆಯನ್ನು ಯಾಕೆ ಓದಬೇಕು ಅಂತಂದರೆ ಇದರಲ್ಲಿ ಒಂದು ಹೆಣ್ಣು ಮಗಳ ಒಂದು ಪರ್ಸ್ಪೆಕ್ಟಿವ್ ಇದೆ.
ಅಂದರೆ ಯೂಶ್ವಲಿ ನಾವು ಪ್ರೇಮ ಕಥೆಗಳು ಅಥವಾ ಯಾವುದೇ ಕಥೆಗಳಲ್ಲಿ ಗಂಡ್ಮಕ್ಳ ಪರ್ಸ್ಪೆಕ್ಟಲ್ಲಿ ನೋಡ್ತೀವಿ. ಆದರೆ ನನ್ನ ಗಂಡು ಮಕ್ಕಳಿಗೆ ಏನು ಹುಡುಗಿ ಬೇಕು ಅಥವಾ ಏನು ಹುಡುಗಿಯರನ್ನ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ಅಥವಾ ಹುಡುಗಿಯರ ಬಗ್ಗೆ ಏನು ತಕರಾರುಗಳು ಅಂದರೆ ಒಂದು ಊರುಗಳು ಎಲ್ಲವನ್ನು ಗಂಡು ಮಕ್ಕಳ ಪರ್ಸ್ಪೆಕ್ಟಿವಲ್ಲಿ ಆಗ್ತಿರತ್ತೆ. ಬಟ್ ಇದರಲ್ಲಿ ಒಂದು ನನಗೆ ಇದರ ಹಿಂದಿನ ಮಿಲೇನಿಯಂ ಅಮ್ಮದಲ್ಲೂ ಕೂಡ ನನಗೆ ಇಷ್ಟ ಆಗಿದ್ದೇನು ಅಂತಂದರೆ ಒಂದು ತಾಯ್ತನದ ಒಂದು ಡಿಫೈನ್ ಮಾಡಿರೋದು. ಇಲ್ಲೂ ಕೂಡ ಒಂದು ಪ್ರೀತಿಯ ಈ ಜನರೇಷನ್ನಿನ ಒಂದು ರೀಡೆಫಿನೇಷನ್ನಿನ ಒಂದು ಫಾರ್ಮ್ ಆಗಿ ಈ ಕಥೆಗಳೆಲ್ಲ 10 ಕಥೆಗಳು ಇದ್ದಾವೆ. ಸೊ ಹಾಗಾಗಿ ಈ ಕಥೆಗಳನ್ನು ನೀವೆಲ್ಲ ತಗೊಂಡು ಓದಿ ಬಹುಶಃ ಖಂಡಿತ ಎಂಜಾಯ್ ಮಾಡ್ತೀರಾ ಅಂತ ಅನ್ಕೋತೀನಿ. ಈ ಸಂವಾದಕ್ಕಾಗಿ ಆ್ಯಂಡ್ ನಿಮ್ಮ ಕಥೆಗಳಿಗೆ ಅಭಿನಂದನೆಗಳು ಮತ್ತು ಒಳ್ಳೆಯದಾಗಿ. ಥ್ಯಾಂಕ್ ಯು.